ಅವ್ರ ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನಮ್ಗೆಲ್ಲರಿಗೂ ಭಯ ಆಗೋದು, ಓ ಇವಾಗ ಯಾರಿಗೋ ಬೀಳುತ್ತಪ್ಪ, ಯಾರಿಗೋ ಸರಿಯಾಗಿ ಬೈತಾರೆ ಅಂತ. ಅವ್ರನ್ನ ಅವತಾರಲ್ಲಿ ನೋಡಿ ನಿಮ್ಮನ್ನ ಈ ಅವತಾರದಲ್ಲಿ ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ನಿಮ್ಮ ಅಜ್ಜಿನ ಅನ್ನೋ ಯೋಚನೆ ಬರುತ್ತೆ. ತುಂಬಾ ಜನ ಅದನ್ನೇ ಹೇಳ್ತಾರೆ. ನೋಡಿ ಗೊತ್ತಿದ್ದು ನನ್ನ ವಿಷಯ ಮಾತಾಡ್ತೀಯಾ? ನಾನು ಹೇಳಿದ ಕೆಲಸ ಮಾಡೋ, ಮಿನಿಸ್ಟ್ರಿ ಯಾವ್ದು ನಡೆಯೋದಿಲ್ಲ. ಮಕ್ಳ ಹತ್ರ ಎಲ್ಲ ತುಂಬಾ ಸ್ವೀಟ್ ಆಗಿ ಮಾತಾಡೋರು, ನಮ್ಮ ಹತ್ರನೂ ಫುಲ್ ಸ್ವೀಟ್ ಆಗಿ ಮಾತಾಡೋರು, ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪನ ಹತ್ರ ಎಲ್ಲ ಸ್ವೀಟ್ ಆಗಿ ಮಾತಾಡೋರು. ಬಟ್ ಹೊರಗಡೆ ಜಗತ್ತಿಗೆ ಶಿ ವಾಸ್ ಆಲ್ವೇಸ್ ಅ ರೂಡ್. ಇನ್ಸ್ಪೆಕ್ಟ್ರೆ, ನಮ್ಮ ಕೀರ್ತಿ ಮೇಲೆ ಕಣ್ಣು ಹಾಕ್ದವ್ರಿಗೆಲ್ಲ ಇದೇ ಗತಿ ಆಗೋದು ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕು, ಅರ್ಥ ಆಯ್ತಾ? ಎತ್ಕೊಂಡೋಗಿ ರೋಡ್ ಬಿಸಾಕ್ರ. ನಂಗೆ ಹೆಂಗೆ ಅಂದ್ರೆ ಸಿನಿಮಾ ಅಂತ ಎಲ್ಲ ಬಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ತರ ಇತ್ತು, ಹೋದ್ರೆ ಹೆಂಗಿರುತ್ತೆ ಹಂಗಾಗುತ್ತೆ ಅಂತ. ಬಟ್ ರಿಯಾಲಿಟಿ ಅದಲ್ಲ. ನಾವ್ ಈ ದೂರದಿಂದ ನೋಡೋ ರೋಸಿ ಯಾಗದಿರಲ್ಲ, ತುಂಬಾ ಕಷ್ಟ ಇರುತ್ತೆ. ಅದನ್ನ ನಿಮಗ್ ಫೇಸ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಗೋ ಫಾರ್ ಇಟ್. ಇಲ್ವಾ, ಸ್ಟೆಪ್ ಔಟ್. ನಿನಗ್ ಬೇರೆದ್ರಲ್ಲಿ ಯಾವ್ದ್ರಲ್ಲೋ ಇಂಟ್ರೆಸ್ಟ್ ಇದೆ, ಬೇರೆ ಏನೋ ಮಾಡ್ಬೇಕು ಅಂತ ಗೋ ಫಾರ್ ಇಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಂಡ್ ಇವತ್ತು ನನ್ನ ಜೊತೆ ಅವರ ಗ್ಲಾಮ್ ರೂಮ್ ಅನ್ನ ಬಿಟ್ಟು ನಮ್ಮ ಸ್ಟುಡಿಯೋ ರೂಮ್ ಅಲ್ಲಿ ಕೂತಿದ್ದಾರೆ ಜಯಶ್ರೀ ಆರಾಧ್ಯ ಅವರು. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಅವರ್ ಅಲ್ಲ, ಜಯಶ್ರೀ ಅವ್ರಿಗೆ ಆಲ್ರೆಡಿ ರೇಡಿಯೋ ಸಿಟಿಗೆ ಇಷ್ಟೊಂದ್ಸಲ ಬಂದ್ಬಿಟ್ಟಿದ್ದೇನೆ ನಾನು ಅನ್ನೋ ಯೋಚನೆ ಬಂದ್ಬಿಟ್ಟಿದೆ ಇವಾಗ. ಬಟ್ ಜಯಶ್ರೀ, ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ನಾವು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಿ. ಅಂಡ್ ಅಲ್ಲಿ ನೀವು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ಯು ಟಚ್ಡ್ ಅಪಾನ್, ಸೇಯಿಂಗ್ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅಂತ. ಅಂಡ್ ನೀವು ಐ ಥಿಂಕ್ ಯು ಹ್ಯಾವ್ ಏಸ್ಟ್ ರೈಟ್ ನೌ ದ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಒಂದು ಕಡೆ ಮಾರ್ಕೆಟಿಂಗ್ ಆದ್ರೆ ಇನ್ನೊಂದು ಕಡೆ ನಿಮ್ಮನ್ನ ಬ್ರ್ಯಾಂಡ್ ಆಗಿ ನೀವು ಶೋಕೇಸ್ ಮಾಡ್ತಿರೋದು. ಸೊ ಈ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅನ್ನೋ ಈ ಒಂದು ಹುಚ್ಚು ಬಿಸ್ನೆಸ್ ಇಂದ ಬಂತ ಅಥವಾ ಮುಂಚೆಯಿಂದಾನೇ ಇತ್ತ? ಇಲ್ಲ, ಬಿಸ್ನೆಸ್ ಇಂದಾನೇ ಬಂತು. ಬಿಕಾಸ್ ಹೆಂಗಾಗ್ಬಿಟ್ಟಿದೆ ಇವಾಗ ಅಂದ್ರೆ ಜನಕ್ಕೆ ಇವತ್ತು ಟಿವಿಯಿಂದನೋ ಅಥವಾ ಮತ್ತೊಂದು ಅದರ್ ಫಾರ್ಮ್ ಆಫ್ ಮೀಡಿಯಾ ಇಂದ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಗ್ತಿದೆ. ಸೊ ನನ್ನ ಬಿಸ್ನೆಸ್ ಆಕ್ಚುಲಿ ಸಕ್ಸಸ್ ಆಗಕ್ಕೆ ಒನ್ ಆಫ್ ದ ರೀಸನ್ ಕೂಡ ಸೋಷಿಯಲ್ ಮೀಡಿಯಾನೇ. ಸೊ ದಟ್ ಈಸ್ ವೇರ್ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿದೆ ಆಫ್ಟರ್ ಬಿಸ್ನೆಸ್. ಓಕೆ, ಸೊ ಇನ್ನೊಂದು ಕಡೆ ನೋಡಬೇಕು ಅಂದ್ರೆ ಯು ಹ್ಯಾಡ್ ಅ ವೆರಿ ಸ್ಮಾಲ್ ಸ್ಟಿಂಟ್ ಇರಬಹುದು, ಅಥವಾ ಸ್ಮಾಲ್ ಸ್ಟಿಂಟ್ ಅಂತಾನೆ ಕರಿಬೇಕು. ಇವನ್ ದೋ ಯು ವಾಂಟೆಡ್ ಇಟ್ ಟು ಬಿ ಅ ಲಾಂಗರ್ ಸ್ಟಿಂಟ್ ಆಫ್ ಮೂವೀಸ್, ಅದಾದ್ಮೇಲೆ ಟಿವಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಗ್ ಬಾಸ್ ಅನ್ಕೊಂಡು ಎಲ್ಲರೂ ಬಿಗ್ ಬಾಸ್ ಒಳಗಡೆ ಹೋಗಿದ್ದು. ಸೊ ಶುರು ಮಾಡೋಣ ಫಸ್ಟ್ ನಿಮ್ಮ ಈ ಮೂವಿ ಕರಿಯರ್ ಇಂದ. ನಿಮ್ಮ ಅಜ್ಜಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಮಾರಿಮುತ್ತು ಅವರ ಬಗ್ಗೆ. ಅವ್ರನ್ನ ನಾವು ಸಾರಿ ಅಮ್ಮ, ನಾನು ಕೇಳಿಸ್ಕೊಳ್ತಾ ಇದ್ರೆ ಅವ್ರ ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನಮ್ಗೆಲ್ಲರಿಗೂ ಭಯ ಆಗೋದು, ಓ ಇವಾಗ ಯಾರಿಗೋ ಬೀಳುತ್ತಪ್ಪ, ಯಾರಿಗೋ ಸರಿಯಾಗಿ ಬೈತಾರೆ ಅಂತ. ಅವ್ರನ್ನ ಅವತಾರಲ್ಲಿ ನೋಡಿ ನಿಮ್ಮನ್ನ ಈ ಅವತಾರದಲ್ಲಿ ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ನಿಮ್ಮ ಅಜ್ಜಿನ ಅನ್ನೋ ಯೋಚನೆ ಬರುತ್ತೆ. ತುಂಬಾ ಜನ ಅದನ್ನೇ ಹೇಳ್ತಾರೆ. ನೋಡಿದ್ರೆ ನೀನ್ ಮಾರಿಮುತ್ತು ಮೊಮ್ಮಗಳ, ನಿಜವಾಗಿ ಸೀರಿಯಸ್ಲಿ ಲುಕ್ ಎಟ್ ದ ವೇ ಯು ಸ್ಪೀಕ್, ಯು ಸೋ ಸಾಫ್ಟ್ ಸ್ಪೋಕನ್. ನೋಡಿದ್ರೆ ಅಯ್ಯೋ ಹೋಗ್ಲಿ ಉಶ್ ಅನ್ಬೇಕು ಅನ್ಸುತ್ತೆ. ಅಂಡ್ ಅಲ್ಲಿ ನೋಡಿದ್ರೆ ನಿಮ್ಮ ಅಜ್ಜಿನ ನೋಡಿದ್ರೆ ಎಲ್ಲರೂ ಕೈ ಮುಕ್ಕೊಂಡು, ಅವ್ರು ಏನ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಪ್ರೆಸೆನ್ಸ್ ಇಸ್ ಮೋರ್ ದೆನ್ ಇನಫ್ ಅನ್ಕೊಂಡು ಬರ್ತಿದ್ದಾನೆ ಗೊತ್ತಾದ್ರೇನೆ ಕೈ ಮುಗಿತೀವಿ ನಾವು. ಸೊ ಯಾವ ತರ ಇನ್ಫ್ಲೂಯೆನ್ಸ್ ಇತ್ತು ಒಂದು ಸಿನಿಮಾ ರಂಗಕ್ಕೆ ಹೋಗ್ಬೇಕು ಅಂತ? ಲೈಕ್ ಹೌ, ವೈ ಆಕ್ಟಿಂಗ್? ಆಕ್ಚುಲಿ ನಮ್ಮ ಡ್ಯಾಡಿ ಯಾವಾಗಲೂ ಈಗಲೂ ಹೇಳ್ತಾರೆ, ನೀನು ನೋಡಿದ್ರೆ ನಮ್ಮಮ್ಮ ನೋಡ್ದಂಗೆ ಅನ್ಸುತ್ತೆ. ಬಿಕಾಸ್ ಮೈ ಅಜ್ಜಿ ವಾಸ್ ಸಚ್ ಅ ಸ್ಟ್ರಾಂಗ್ ಲೇಡಿ. ಅವರು ಹೀಗೆ ಇಂಡಿಪೆಂಡೆಂಟ್ ವಿಮೆನ್, ಸಿಂಗಲ್ ಮದರ್, ಆ ಥರ ಅವ್ರು ನಮ್ಮ ಅಜ್ಜಿ 3 ಜನ ಮಕ್ಳನ್ನೆಲ್ಲ ಟೇಕ್ ಕೇರ್ ಮಾಡಿ, ವಾಟ್ ಎವರ್ ವಿ ಹ್ಯಾವ್ ಸೀನ್, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ್ಲೂ ಕೂಡ ಅವ್ರು ಸಿನಿಮಾ ಮಾಡ್ತಿದ್ರು, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ರು, ಆಮೇಲೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು. ಈ 3 ಟೇಕ್ ಕೇರ್ ಮಾಡ್ತಿದ್ರು ಅವರು. ಅಂಡ್ ಏನೇ ಮಾಡಿದ್ರು ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಮುಂದೆ ಹೋಗ್ತಾ ಇದ್ರು. ಎಲ್ಲೇ ಏನೋ ಇಶ್ಯೂ ಆದ್ರೂ ಕೂಡ ಅವರೇ ಎಲ್ಲ ಟೇಕ್ ಕೇರ್ ಮಾಡ್ತಿದ್ರು. ಅಷ್ಟು ಸ್ಟ್ರಾಂಗ್ ಲೇಡಿ ನಮ್ಮ ಅಜ್ಜಿ. ಸೊ ಐ ಥಿಂಕ್ ಜಸ್ಟ್ ಬಿಕಾಸ್ ಆಫ್ ಸಿನಿಮಾ ಅನ್ನೋದಕ್ಕಿಂತ ಅವರು ನಂಗೆ ಎಲ್ಲ ರೀತಿಯಲ್ಲೂ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಮೇ ಬಿ ಇವತ್ತು ನಾನು ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು, ಸ್ಟ್ರಾಂಗ್ ಆಗಿ ಮಾತಾಡೋಕ್ಕಾಗಿರ್ಬೋದು. ಶಿ ಇನ್ಫ್ಲೂಯೆನ್ಸ್ ಮೀ ಇನ್ ಸಚ್ ಅ ವೇ ವೇರ್ ಓಕೆ, ಇಂಡಿಪೆಂಡೆಂಟ್ ವಿಮೆನ್ ಆದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಅದು ಬರೀ ಜೋರಿದ್ರೆ ಮಾತ್ರ ಸಾಧ್ಯ ಆಗೋದು, ಸಾಫ್ಟ್ ಆಗಿದ್ರೆ ಎಲ್ಲ ವರ್ಕ್ ಆಗಲ್ಲ. ಅಲ್ಲ, ನಿಮ್ಮ ಅಜ್ಜಿ ಮಾತಾಡೋದು ಆಬ್ವಿಯಸ್ಲಿ ಜೋರ್ ಇದ್ದೇ ಇರುತ್ತೆ. ಅವ್ರ ಮನೆಯಲ್ಲೂ ಇದೇ ತರ ಇರೋದಾ? ನಾವ್ ಬರೀ ಸ್ಕ್ರೀನ್ ಅಲ್ಲಿ ಮಾತ್ರನೇ ನೋಡಿರೋದು ಅಥವಾ ಟಿವಿನಲ್ಲಿ ಮಾತ್ರನೇ ನೋಡಿರೋದು. ಮನೆಯಲ್ಲಿ ಯಾವ ತರ ಇರ್ತಾರೆ ಮಾರಿಮುತ್ತು ಅವರು? ಬಿಕಾಸ್ ಐ ರಿಯಲಿ ವಾಂಟ್ ಟು ನೋ ದಿ ಆಕ್ಚುಯಲ್ persona behind that that avatar that we have seen of her. I think now she's no more. It's been a while. ನಾನು ಸೆಕೆಂಡ್ PU ಇದ್ದಾಗ ಅವ್ರು ಎಕ್ಸ್ಪೈರ್ ಆದ್ರು. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ನಾನು ಸಿನಿಮಾಗೆ ಬಂದಿದ್ದು ನನ್ನ ಸಕ್ಸಸ್ ಆಗಿರ್ಬೋದು, ಅವ್ರು ಏನೋ ನೋಡ್ಲಿಲ್ಲ. ಮೇ ಬಿ ಸಮ್ವೇರ್ ಶಿ ಇಸ್ ಸೀಯಿಂಗ್ ಫಾರ್ ಶೋರ್. ಸೊ ಆಕ್ಚುಲಿ ಹಂಗೆ ನೋಡ್ಬೇಕಾದ್ರೆ ಹೊರಗಡೆ ಜೋರೇ ಇದ್ರು, ಈ ರೋಡಲ್ಲಿ ಯಾರಾದ್ರೂ ಮಾತಾಡೋದಿಲ್ಲ. ಬಟ್ ಮನೆ ಮಕ್ಕಳು ಮುಂದೆ ಅಂತ ಬಂದ್ರೆ ಶಿ ಇಸ್ ವೆರಿ ಸಾಫ್ಟ್. ಮಕ್ಕಳ ಹತ್ರ ಎಲ್ಲ ತುಂಬಾ ಸ್ವೀಟ್ ಆಗಿ ಮಾತಾಡೋರು, ನಮ್ಮ ಹತ್ರನೂ ಫುಲ್ ಸ್ವೀಟ್ ಆಗಿ ಮಾತಾಡೋರು, ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪನ ಹತ್ರ ಎಲ್ಲ ಸ್ವೀಟ್ ಆಗಿ ಮಾತಾಡೋರು. ಬಟ್ ಹೊರಗಡೆ ಜಗತ್ತಿಗೆ
ನನಗೆ ಶಿ ವಾಸ್ ಆಲ್ವೇಸ್ ಅ ರೂಡ್. ಮೇ ಬಿ ನಮಗೆ ಗೊತ್ತಿಲ್ದಂಗೆ ಅದು ಒಂದೊಂದ್ಸಲ ಆಗ್ಬಿಡುತ್ತೆ. ಬಿಕಾಸ್ ಇವತ್ತು ನನ್ನ ಕೇಳಿದ್ರು ಕೂಡ ಬ್ಯಾಕ್ ದೆನ್ ವೆನ್ ಐ ವಾಸ್ 16-17 year old ನಾನು ತುಂಬಾ ಸಾಫ್ಟ್. ಅಂದ್ರೆ ನಂಗೆ 6 ಗಂಟೆ ಮೇಲೆ ನಮ್ಮ ಮನೇಲಿ ಈಚೆನೂ ಕಳಿಸ್ತಿರ್ಲಿಲ್ಲ. ಬಿಕಾಸ್ ಬಟ್ ಇವತ್ತು ಹೆಂಗಾಗ್ಬಿಟ್ಟಿದೀನಿ ನಾನು ಅಂದ್ರೆ ನಾವ್ ಈ ತರ ಇರಲ್ಲ, ಪ್ರಪಂಚ ನಮ್ಮನ್ನ ಈ ತರ ಮಾಡುತ್ತೆ. ಅದೇ ನನ್ನ ಎಕ್ಸಾಂಪಲ್. ನಮ್ಮ ಅಜ್ಜಿ ರೋಡಲ್ಲಿ ಇದ್ದಾಗ ಜೋರು, ಹೊರಗಡೆ ಇದ್ದಾಗ ಜೋರು, ಆದ್ರೆ ಮನೆಗೆ ಬಂದ್ರೆ ಸ್ವೀಟು. ಹಂಗೆ ನಾನು ಕೂಡ ನಂಗೆ ಲೈಕ್ ಆಫ್ಟರ್ ದಿಸ್ 5 years ಆಫ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಂಗೆ ಒಂದ್ ಅರ್ಥ ಆಗಿದೆ ಏನು ಅಂದ್ರೆ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ನೀನ್ ಜೋರಾಗಿದ್ರೆ ಮಾತ್ರ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಕ್ಕಾಗೋದು. ನೀನ್ ಸಾಫ್ಟ್ ಆಗಿದ್ರೆ ನೀನ್ ತುಳಿಸ್ಕೋತೀಯ ಅಂತ ಗೊತ್ತಾದ್ರೆ ಇನ್ನ ತುಳಿತಾರೆ. ನೀನ್ ಯಾವಾಗ ಎದ್ ನಿಂತು ಮೇಲ್ ನಿಂತ್ಕೋತ ಓ ಭಯ ಪಟ್ಕೊಂಡ ಇವಳು ಸರಿ ಇಲ್ಲಪ್ಪ, ಇವಳಿಂದ ದೂರ ಇರ್ಬೇಕು ಅಂತ ಜನ ಹೋಗ್ತಾರೆ. ಇದು ಜನ ಅಥವಾ ಸೊಸೈಟಿ ನನ್ನನ್ನು ಈ ತರ ಚೇಂಜ್ ಮಾಡಿರೋದು. ಮೇ ಬಿ ನಮ್ಮ ಅಜ್ಜಿನೂ ಕೂಡ ಶಿ ಇಸ್ ಸಾಫ್ಟ್. ಅದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಮನೇಲಿ ಇದ್ದಾಗ ಶಿ ವಾಸ್ ಸಾಫ್ಟ್, ಹೊರಗಡೆ ಇದ್ದಾಗ ಶಿ ಇಸ್ ರೂಡ್. ಬಿಕಾಸ್ ಅದು ಆಟೋಮೆಟಿಕಲಿ ಚೇಂಜ್ ಆಗ್ಬಿಡ್ತೀವಿ ನಾವು ಜನಕ್ಕೆ. ಅದು ಅಭ್ಯಾಸ ಸೊಸೈಟಿ ನಮ್ಮನ್ನ ಮಾಡಿಸಿ. ಬಟ್ ಅವರ ಈ ಐ ಕಾಂಟ್ ಕಾಲ್ ಇಟ್ ಕಾಸ್ಟ್ಯೂಮ್ ಬಿಕಾಸ್ ಅವ್ರು ಯಾವ ತರ ಅಟೈರ್ ಅಲ್ಲಿ ಇರ್ತಾ ಇದ್ರು ಅವ್ರನ್ನ ನೋಡಿದ್ರೇನೆ ಭಯ ಆಗೋದು. ನಿಮ್ ಕಥೆನೂ ಅದೇನಾ? ನಿಮ್ ಅಜ್ಜಿನ ಆ ತರ ನೋಡಿದಾಗ ನಿಮಗೂ ಕೂಡ ಭಯ ಆಗ್ತಾ ಇತ್ತಾ? ಇಲ್ಲ ನಮ್ಗೆ ಅವ್ರು ಯಾವಾಗ್ಲೂ ಸ್ಯಾರಿನೇ ಹಾಕೊಳ್ಳೋರು, ಜಾಸ್ತಿ ಜ್ಯುವೆಲರಿ ಎಲ್ಲ ಹಾಕೊಳ್ಳೋರು. ಇಷ್ಟ ಅವ್ರಿಗೆ ಅದೆಲ್ಲ ಮಾಡ್ಕೊಳಕ್ಕೆ ಅಂದ್ಬಿಟ್ಟು. ಬಟ್ ನಮಗ್ ಮನೆನೆಲ್ಲ ಸಾಫ್ಟ್ ಇದ್ದಿದ್ ನೋಡ್ಬಿಟ್ಟಿದ್ವಿ ಅಲ್ಲ ನಾವು. ಸೊ ದೆನ್ ವಿ ವರ್ ಲೈಕ್ ನಾರ್ಮಲ್. ನನಗೆ ನಮ್ಮ ಅಜ್ಜಿ ಹೆಸರು ಸರೋಜಮ್ಮ. ನಾವೆಲ್ಲರೂ ಮೇ ಬಿ ಅವರು 99 ಅಲ್ಲಿ ರಿಲೀಸ್ ಆಗಿದೆ ಅನ್ಸುತ್ತೆ ಉಪೇಂದ್ರ. ನಾವು ದೊಡ್ಡವರಾದಾಗಿಂದಾನು ನಮಗೆ ಅಂದ್ರೆ ಬುದ್ಧಿ ಬಂದಾಗಿಂದಾನು ಎಲ್ಲರೂ ಮಾರಿಮುತ್ತು ಅಂತ ಕರಿತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಮಾರಿಮುತ್ತಜ್ಜಿ ಅಂತಾನೆ ಕರಿತಾ ಇದ್ವಿ. ಅವ್ರನ್ನ ಆಕ್ಚುಲ್ ಹೆಸರಿಟ್ಟು ಕರ್ದೇ ಇಲ್ಲ. ನಾವ್ ಯಾರು ಇಲ್ಲ, ಮಾರಿಮುತ್ತಜ್ಜಿ ಅಂತಾನೆ ಕರೆಯೋದು. so sweet but ಅಲ್ಲಿಂದ of course ಅವರನ್ನ ದೊಡ್ಡ ಪರದೆ ಮೇಲೆ ನೋಡಿ ನೀವು ಕೂಡ ಸಿನಿಮಾ ಕಡೆಗೆ ಕಾಲಿಟ್ರಿ. ಹೇಗಿತ್ತು ನಿಮ್ಮ ಈ ಪಯಣ ಸಿನಿಮಾ ಇಂಡಸ್ಟ್ರಿನಲ್ಲಿ? ಸೊ ಮೇ ಬಿ ನಂಗೆ ಹೆಂಗೆ ಅಂದ್ರೆ ಸಿನಿಮಾ ಅಂತ ಎಲ್ಲ ಬಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ತರ ಇತ್ತು. ಹೋದ್ರೆ ಹೆಂಗಿರುತ್ತೆ ಹಂಗಾಗುತ್ತೆ ಅಂತ. ಬಟ್ ರಿಯಾಲಿಟಿ ಅದಲ್ಲ. ರಿಯಾಲಿಟಿ ಒಂದಷ್ಟು ಆಡಿಷನ್ಸ್ ಮಾಡ್ಬೇಕು, ಒಂದಷ್ಟು ಇದ್ ಮಾಡ್ಬೇಕು. ಯು ಮೈಟ್ ಗೆಟ್ ಗುಡ್ ಎಕ್ಸ್ಪೀರಿಯನ್ಸ್, ಯು ಮೈಟ್ ಗೆಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಂಗೆ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅಲ್ಲಿ, ಒಳ್ಳೇದು ಕೆಟ್ಟದು. ಸ್ಪ್ಯಾನ್ ಆಫ್ 1.5 year ಅಷ್ಟೇ ನಾನು ಟ್ರೈ ಮಾಡಿದ್ದು, ನಾಟ್ ಮೋರ್ ದೆನ್ ದಟ್. ಬಟ್ ಎಲ್ಲ ಒಂದ್ ಕಡೆ ಅನ್ಸಿತ್ತು ಮೇಬಿ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನನ್ಗಿದಲ್ಲ, ನನ್ಗೆ ಇದು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ. ಬಿಕಾಸ್ ನಾವೇನೋ ಇವಾಗ ನಾನು ಪಾಪ ಎಷ್ಟೋ ಜನ ಸಿನಿಮಾಗೆ ಬರೋರ್ಗು ನಾನು ಇದೇ ಸಜೆಷನ್ ಕೊಡ್ತೀನಿ. ನಾವು ಈ ದೂರದಿಂದ ನೋಡೋ ರೋಸಿ ಆಗೋದಿರಲ್ಲ, ತುಂಬಾ ಕಷ್ಟ ಇರುತ್ತೆ. ಅದು ನಿಮಗ್ ಫೇಸ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಗೋ ಫಾರ್ ಇಟ್. ಇಲ್ವಾ ಸ್ಟೆಪ್ ಔಟ್. ನಿನಗೆ ಬೇರೆದ್ರಲ್ಲಿ ಯಾವ್ದ್ರಲ್ಲೋ ಇಂಟ್ರೆಸ್ಟ್ ಇದೆ, ಬೇರೆ ಏನೋ ಮಾಡ್ಬೇಕು ಅನ್ಸ್ರೆ ಗೋ ಫಾರ್ ಇಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅದು ಹಾರ್ಡ್ಲಿ. ಬಟ್ ಬಿಗ್ ಬಾಸ್ ಅದು ಹೇಳ್ತೀವಲ್ಲ, ನಾವ್ ಯಾವ್ದು ಏನ್ ಹುಡ್ಕೊಂಡು ಹೋಗ್ತೀವೋ ಅವಾಗ ಅದಾಗಲ್ಲ. ಸೊ ನಾನು ಸಿನಿಮಾ ಸೀರಿಯಲ್ ಯಾವ್ದು ಏನು ಬೇಡ ಅಂತ ಬಿಟ್ಟು 2 ವರ್ಷ ಆಗಿ ಗ್ಲಾಮ್ ರೂಮ್ ಸ್ಟಾರ್ಟ್ ಆಗಿ ಗ್ಲಾಮ್ ರೂಮ್ ಮಾಡ್ತಿದ್ದೆ ನಾನು ಆಲ್ರೆಡಿ. ಐ ವಾಸ್ ನಾಟ್ ಟೋಟಲಿ ಬಿಟ್ಬಿಟ್ಟಿದ್ದೆ. ಅದಾದ್ಮೇಲೆ ನಂಗೆ ಬಿಗ್ ಬಾಸ್ ಬಂದಿದ್ ಕಾಲು. ಹೆಂಗೆ ಸೆಲೆಕ್ಟ್ ಆದ್ರಿ ನೀವು ಅಂತ? ನನಗೆ ನನ್ನ ಫ್ರೆಂಡ್ ಹೂ ಇಸ್ ಇಂಟು ಬಿಗ್ ಬಾಸ್ ಕಾಸ್ಟಿಂಗ್, ಅವರು ನನ್ನನ್ನ ಬಿಗ್ ಬಾಸ್ ಸಜೆಸ್ಟ್ ಮಾಡಿದ್ದು. ಬೇಸಿಕಲಿ ಇಟ್ ವಾಸ್ ಮಾರಿಮುತ್ತು ಮೊಮ್ಮಗ್ಳು ಅಂತಾನೆ. ಅಷ್ಟೊತ್ತಿಗೆ ನಾನು ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡಿದ್ದೆ. ಆಮೇಲೆ ಬಿಸ್ನೆಸ್ ವೈಸು ಕೂಡ ನಾನು ಆಲ್ರೆಡಿ 2 ಬ್ರಾಂಚಸ್ ಓಪನ್ ಮಾಡಿ ನಂದು ರೀಲ್ಸ್ ಎಲ್ಲ ಸ್ವಲ್ಪ ವೈರಲ್ ಆಗಿತ್ತು. ಸೊ ಅದನ್ನ ನೋಡಿ ನನ್ನನ್ನ ಕರ್ದಿ ನನ್ನ ಫ್ರೆಂಡ್ ನನ್ ಕಾಸ್ಟ್ ಮಾಡಿ ಸಜೆಸ್ಟ್ ಮಾಡಿದ್ದು. ಅದಾದ್ಮೇಲೆ ವಿಲ್ ಹ್ಯಾವ್ 1 round ಆಫ್ ಮೀಟಿಂಗ್. ಸೊ ನನ್ನ ಕೂತ್ಕೊಂಡು ಮಾತಾಡಿಸಿದಾಗ ಏನೋ ಇಟ್ ಮ್ಯಾಟರ್ಸ್ ನಾವ್ ಹೇಗೆ ಅಲ್ಲಿ ರೆಸ್ಪಾಂಡ್ ಮಾಡ್ತೀವಿ ಅಂತಲ್ಲ. ಸೊ ಸೀಯಿಂಗ್ ಮೈ ಪರ್ಸನಾಲಿಟಿ, ಓಕೆ ದಿಸ್ ಗರ್ಲ್ ಫಿಕ್ಸ್ ಫಾರ್ ಬಿಗ್ ಬಾಸ್ ಅಂದ್ಬಿಟ್ಟು ಏನ್ ಕ್ವೆಶ್ಚನ್ಸ್ ಕೇಳಿದ್ರು ನಿಮಗೆ ಈ ಚೆಕಿಂಗ್ ಔಟ್ ರೌಂಡ್ ಅಲ್ಲಿ? ಏನಿಲ್ಲ, ನಂಗೆ ಐ ಹ್ಯಾಡ್ ಓನ್ಲಿ 1 meeting ಡೈರೆಕ್ಟ್ ವಿತ್ ಪರಮ್ ಸರ್. ಸೊ ಕೂತ್ಕೊಂಡು ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಅದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. 1 hour ಆಲ್ಮೋಸ್ಟ್ ಮಾತಾಡ್ತಾರೆ. ಸೊ ಮೇ ಬಿ ದೇ ಚೆಕ್ ಅವರ್ ಪರ್ಸನಾಲಿಟಿ. ನಾವ್ ಎಷ್ಟು ಬೋಲ್ಡ್ ಇದೀವ, ನಾವ್ ಸಾಫ್ಟ್ ಇದೀವ. ದೇ ವಾಂಟ್ ಟು ಪುಟ್ ಆಲ್ ಮಿಕ್ಸ್ ಆಫ್ ಕ್ಯಾರೆಕ್ಟರ್ಸ್ ಹಾಕ್ಬೇಕಲ್ಲ. ಮೇ ಬಿ ನಾನು ಎಲ್ಲೋ ಒಂದ್ ಕಡೆ ಆತರ ಅನ್ಸದ್ನೇನೋ. ಎಷ್ಟು ದಿನ ಇದ್ರಿ ನೀವು ಬಿಗ್ ಬಾಸ್ ಮನೆ ಒಳಗೆ? ಐ ವಾಸ್ OTT ಫಿನಾಲೆ ವರ್ಗೂ ಇದ್ದೆ. ಫಿನಾಲೆ ವರ್ಗೂ ಇದ್ದಿದ್ದು. ಹೇಗಿತ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನನಗೆ ಐ ಫೆಲ್ಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೇ ಇನ್ ಸೈಡ್, ನಾಟ್ ಈಸಿ ಆಸ್ ನಾವ್ ಈಚೆಯಿಂದ ನೋಡ್ದಂಗೆ. ನಂಗೊಂಥರ ನಂಗೆ ಫಸ್ಟ್ ವೀಕಿಂದಾನೆ ಈಚೆ ಹೋಗ್ಬೇಕು ಅನ್ನಿಸ್ತಿತ್ತು ಜೆನ್ಯೂನ್ ಆಗಿ. ಯಾಕೆ ನಂಗೆ ಗೊತ್ತಿಲ್ಲ, ನಂಗೆ ಅಡ್ಜಸ್ಟ್ ಆಗ್ತಿಲ್ಲ, ಯಾವ್ದು ಅಡ್ಜಸ್ಟ್ ಆಗ್ತಿಲ್ಲ. ನಾನು ಹೆಂಗೆ ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಓಪನ್ ಅಪ್ ಆಗ್ತೀನಿ ನಾನು. ಐ ಟುಕ್ ಆಲ್ಮೋಸ್ಟ್ 1 week ಟು ಓಪನ್ ಅಪ್ ಅಂಡ್ ಟಾಕ್ ಟು ಪೀಪಲ್. ಅಷ್ಟೊಳಗೆ ಆಲ್ರೆಡಿ ಎಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ನಂಗೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಅದಾದ್ಮೇಲೆ ನಂಗೆ ಹೆಂಗ್ ಪರ್ಸನಾಲಿಟಿ ಬಂದ್ಬಿಡ್ತು ಅಂದ್ರೆ ನಾನು ತುಂಬಾ ಜೋರು ಅನ್ನೋ ಪರ್ಸನಾಲಿಟಿ ಬಂದ್ಬಿಡ್ತು. ಮಾರಿಮುತ್ತು ಮೊಮ್ಮಗಳಮ್ಮ ನೀನು. ಆಫ್ ಕೋರ್ಸ್ ಜೋರ್ ಇಲ್ಲ ಅಂದ್ರೆ ಹೆಂಗೆ?
ಸೊ ಅದು ಯಾವುದೇ ನಾನು ಏನೇ ಮಾತಾಡೋಕೆ ಹೋದ್ರೂ ಅದು ಅಪೋಸ್ ಆಗಿ ಆಗ್ತಿತ್ತು ಎಲ್ರಿಗೂ. ನಂಗೆ ಆಗ್ತಾ ಇರಲಿಲ್ಲ ಇರೋಕ್ಕೆ. ಬಟ್ ಟ್ರಸ್ಟ್ ಮೀ, ದಟ್ ಚೇಂಜ್ ಮೈ ಲೈಫ್ ಬೋತ್ ಪರ್ಸ್ನಲಿ ಪ್ರೊಫೆಷ್ನಲಿ ಎಲ್ಲ ರೀತಿಲೂ. ಪರ್ಸ್ನಲಿ ನಾನು ತುಂಬ ಚೇಂಜ್ ಆದೆ. ಅಂದರೆ ನಾನು ಹೇಳ್ದಲ್ಲ, ನಾನು ತುಂಬ ನಾನು ಹೇಳಿದೆ ನಡಿಬೇಕು ಈ ಥರ ಕ್ಯಾರೆಕ್ಟರ್. ನಾನು ಸ್ವಲ್ಪ ಡಾಮಿನೇಟೆಡ್ ಇದ್ದಿದ್ದು. ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಮನೆಯಿಂದ ಈಚೆ ಬಂದಾಗ ನನ್ನ ಪರ್ಸ್ನಾಲಿಟಿನೇ ಚೇಂಜ್ ಆಗಿತ್ತು. ಜಸ್ಟ್ ಬಿಕಾಸ್ ಅದೊಂದು ಶೋ ಅನ್ನೋದಕ್ಕಿಂತ ಲಾಟ್ ಆಫ್ ಲೈಫ್ ಲೆಸನ್ಸ್ ಕಲಿಸ್ಕೊಡುತ್ತೆ ನಮಗೆ. ಬಿಕಾಸ್ ನಾವು ಹೊರಗಡೆ ಪ್ರಪಂಚದಲ್ಲಿ ಹೆಂಗೆ ಅಂದರೆ, ನಾವು ತಪ್ಪು ಮಾಡಿದ್ರು ಕೂಡ ಅದನ್ನ ಕೂತ್ಕೊಂಡು ಅನಲೈಸ್ ಮಾಡಲ್ಲ. ಬಿಕಾಸ್ ವಿ ಆಕ್ಯುಪೈ ವಿತ್ ಸೋ ಮೆನಿ ಅದರ್ ಥಿಂಗ್ಸ್. ಯಾರಾದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾರೆ, ನಾನು ಏನಾದರೂ ಕೆಲಸ ಮಾಡೋಣ, ನಾನು ಏನಾದರೂ ಕೆಲ್ಸಕ್ಕೆ ಹೋಗೋಣ. ಆ ಮನೇಲಿ ಹಂಗಲ್ಲ. ನೀನೇನೋ ತಪ್ಪು ಮಾಡಿದ್ರು ಕೂಡ ಯು ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಅನಲೈಸ್ ಯುವರ್ ಮಿಸ್ಟೇಕ್. ಸೊ ಆ ಅನಲೈಸೇಷನ್, ಆ ಟೈಮ್ ಪೀರಿಯಡು ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಯಾವ್ದ್ಯಾವ ರೀತಿ ನನ್ನ ಕ್ಯಾರೆಕ್ಟರ್ಗಳಿತ್ತು, ಅದು ಒಳ್ಳೇದಾ ಕೆಟ್ಟದಾ ಅನ್ನೋ ಅನಲೈಸೇಷನ್ಗೆ ಟೈಮ್ ಸಿಕ್ತು ಆ ಮನೇಲಿ. ಸೊ ನಾನು ಈಚೆ ಬಂದಾಗ ಲಾಟ್ ಆಫ್ ಥಿಂಗ್ಸಲ್ಲಿ ನಾನು ಚೇಂಜ್ ಆದೆ ನನ್ನ ಪರ್ಸ್ನಾಲಿಟಿ ವೈಸ್. ಆ್ಯಂಡ್ ಅದು ಇವತ್ತು ಕೂಡ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೊಂದಾದರೆ ಡೆಫಿನೆಟ್ಲಿ ಬಿಗ್ ಬಾಸ್ ನನ್ನ ಬಿಸ್ನೆಸ್ಸಿಗೆ ತುಂಬ ಹೆಲ್ಪ್ ಮಾಡ್ತು. ಮೇ ಬಿ ಲಾಟ್ ಆಫ್ ಪೀಪಲ್, ಜೈಶ್ರೀ, ಓಕೆ ಅವಳಿಗೆ ಇಷ್ಟೊಂದು ಚೇಂಜಸ್ ಇದೆ ಟ್ರೀಟ್ಮೆಂಟಿಂದ, ನಾವು ಅವ್ಳ ಹತ್ರ ಹೋಗೋಣ ಅಂತ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಗ್ ಬಾಸಿಂದ ನನ್ನ ನೋಡಿಬಿಟ್ಟು. ಸೊ ಇಟ್ ಹೆಲ್ಪ್ ಮಿ ಬೋತ್ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷನಲಿ. ನನಗೆ ಇರೋಕ್ಕೆ ಕಷ್ಟ ಆಗಿರ್ಬೋದು ಅಲ್ಲಿ, ಬಟ್ ಲೈಫಲ್ಲಿ ತುಂಬ ಚೇಂಜಸ್ ತಂದ್ಕೊಟ್ಟಿತ್ತೆ. ಬಟ್ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ, ಒಂದ್ 3 ದಿನ ಮನೆಯಲ್ಲಿ ಕೂರಕ್ಕಾಗಲ್ಲ, ನಿಮ್ ಕೈಲಿ ನಿಮ್ ತಲೆ ಓಡ್ತಾನೆ ಇರುತ್ತೆ ಅಂತ. ಮೆಂಟಲಿ ಯಾವ ತರ ಪ್ರಿಪೇರ್ ಆಗಿದ್ರಿ ನೀವು? ಇಲ್ಲಿ 60 ದಿನ 70 ದಿನ 80 ದಿನ ಮನೆ ಒಳಗಡೆ ಇರ್ಬೇಕು ಅಂತ ಮೆಂಟಲಿ ಹೇಗ್ ಪ್ರಿಪೇರ್ ಆದ್ರಿ ನೀವು? ಏನೂ ಪ್ರಿಪೇರ್ ಆಗಿರ್ಲಿಲ್ಲ. ಇಲ್ಲಿ ನಾನು ಯಾವುದೇ ಶೋಗ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಐ ವಿಲ್ ನಾಟ್ ಪ್ರಿಪೇರ್. ಐ ಜಸ್ಟ್ ವಾಂಟ್ ಟು ಡೂ ಇಟ್ ರ್ಯಾಂಡಮ್ಲಿ. ಏನಾಗುತ್ತೋ ಆ ಮಿನಿಟ್ ನನಗೆ ಏನ್ ಅನ್ಸುತ್ತೋ ಮಾಡಬೇಕು. ಪ್ರಿಪೇರ್ ಆಗೆಲ್ಲ ಹೋದ್ರೆ ಏನಾಗ್ಬಿಡುತ್ತೆ, ಮೇ ಬಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್, ನಾವು ನಾನು ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿದೆ, ನಾನು ಈ ಥರ ಮಾತಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೆ, ಅದು ಮಾತಾಡೋಕ್ಕಾಗಿಲ್ಲ ಅಂದರೆ ನಮಗೆ ನಾವೇ ಬೇಜಾರು ಮಾಡ್ಕೋತೀವಿ. ಸೊ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಏನೋ ಪ್ರಿಪೇರ್ ಆಗದೆ, ಐ ಆಲ್ವೇಸ್ ಗೋ. ಎಲ್ಲೇ ಹೋದ್ರೂ ಕೂಡ ಏನೋ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ಹೇಳ್ತಿರ್ತಾರಲ್ಲ, ಮಾರಿಬುತ್ತಿ ಅವ್ರ ಮೊಮ್ಮಗಳು ನೀನು, ಅದಕ್ಕೆ ಹಿಂಗೆ ಆಡ್ತಿರೋದು ನೀನು ಅಂತ. ಆ ಥರ ಒಂದು ಅಲಿಗೇಷನ್ ಬಂದಾಗ ಐ ಕಾಂಟ್ ಕಾಲ್ ಇಟ್ ಅನ್ ಇನ್ಸಲ್ಟ್, ಬಿಕಾಸ್ ಬೀಯಿಂಗ್ ಮಾರಿಮುತ್ತು ಮ್ಯಾಮ್ಸ್ ಗ್ರ್ಯಾಂಡ್ ಡಾಟರ್ ಇಸ್ ಅ ಗ್ರೇಟ್ ಥಿಂಗ್. ಸೊ ಆತರ ಅಲಿಗೇಷನ್ಸ್ ಬಂದಾಗ ಎಲ್ಲದಕ್ಕೂ ನಿಮ್ಮ ಅಜ್ಜಿ ಹೆಸರನ್ನ ಎತ್ತಾ ಇದ್ರಲ್ವಾ? ಸೊ ಆತರ ಬಂದಾಗ ಹೌ ಆರ್ ಯು ಹ್ಯಾಂಡ್ಲಿಂಗ್ ಇಟ್? ಇಲ್ಲ, ಆತರ ಆಲ್ಮೋಸ್ಟ್ ಯಾರು ಅಜ್ಜಿ ಹೆಸರನ್ನೆಲ್ಲ ಇದು ಮಾಡಿಲ್ಲ. ಬಟ್ ಗುಡ್ ಪಾರ್ಟ್ ಏನಾಯ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಡೇಸ್ ಅಲ್ಲೆಲ್ಲ ಅಂದರೆ ನನ್ನ ಮೇಲೆ ಅಲಿಗೇಷನ್ಸು ಅಥವಾ ಜಗ್ಲನೋ ಮತ್ತೊಂದು ಆಗ್ತಿತ್ತು. ಬಟ್ ಹೋಗೋ ಟೈಮಲ್ಲಿ ಲಾಟ್ ಆಫ್ ಪೀಪಲ್, ಲೈಕ್ ಫೀಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಎಲ್ಲರೂ ಕೂಡ ದೇ ಅಪ್ರಿಷಿಯೇಟೆಡ್ ಮೀ. ಅಂದರೆ ನೀನು ಏನು ಮಾಡಿದ್ಯಾ ಲೈಫಲ್ಲಿ, ಇವತ್ತು ನೀನು ಎಲ್ಲಿದ್ಯಾ, ಇಟ್ ಇಸ್ ನಾಟ್ ಸೋ ಈಸಿ. ಸೊ ವಿ ಇನ್ಸ್ಪೈರ್ ಫ್ರಮ್ ಯು. ನೀನು ಇವತ್ತು ಸೊ ಆ ಒಂದು ಮೇ ಬಿ ಏನೇ ಆಗಿದ್ರು ಮನೆಯಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಆ ಒಂದಷ್ಟು ಮಾತುಗಳಿರುತ್ತೆ ಗೊತ್ತಾ, ದ್ಯಾಟ್ ಐ ಮೀನ್ ಮೇಡ್ ಮಿ ರಿಯಲಿ ಸೋ ಹ್ಯಾಪಿ ಆ್ಯಂಡ್ ಸ್ಟ್ರಾಂಗ್. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಬಟ್ ಆಸ್ ಅ ಪರ್ಸ್ನಾಲಿಟಿ ನನ್ನ ಮೇಲೆ ಒಂದು ಒಪಿನಿಯನ್ ಇಟ್ಕೊಂಡಿರ್ತಾರೆ ಗೊತ್ತಾ, ದಟ್ ಒಪಿನಿಯನ್ ವಾಸ್ ಆಲ್ವೇಸ್ ಪಾಸಿಟಿವ್. ಎಲ್ಲರಿಗೂ ಆ ಒಪಿನಿಯನ್ ವಾಸ್ ಆಲ್ವೇಸ್ ಪಾಸಿಟಿವ್. ನಾನು ಅದು ಮನೆ ಒಳಗಡೆ ಇದ್ದಾಗ ಆಗಿರ್ಬೋದು, ಮನೆಯಿಂದ ಈಚೆ ಬಂದಾಗ ಆಗಿರ್ಬೋದು, ದೇ ಸಾ ಮಿ ಆಸ್ ಅ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ನೀವಿದ್ದಾಗ ಮನೆ ಒಳಗೆ ಹೂ ವಾಸ್ ಯುವರ್ ಫೇವರಿಟ್? ನನಗೆ ಇಟ್ಸ್ ಆಲ್ವೇಸ್ ಚೈತ್ರಕ್ಕ ಅಂತ, ಚೈತ್ರ ಹಳ್ಳಿಕೆರೆ ಗೊತ್ತಲ್ಲ, ಕುಲ್ಲಂ ಮುದ್ದಾಡು. ಸೊ ನನ್ನ ಜೊತೆ ಒಳಗಡೆ ಯಾವಾಗಲೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದು ಚೈತ್ರಕ್ಕ. ಅಂಡ್ ಟುಡೇ ಆಲ್ಸೋ ವಿ ಸ್ಟಿಲ್ ಕ್ಯಾರಿ ದಟ್ ಫ್ರೆಂಡ್ಶಿಪ್. ಸೊ ಶಿ ಇಸ್ ಆಲ್ವೇಸ್ ಮೈ ಫೇವ್ರೇಟ್. ಸೊ ಎನಿಮಿಟಿ ಯಾರ ಜೊತೆಲಿ ಇತ್ತು? ಎನಿಮಿಟಿ ಅಂತ ಕರೆಯೋಕ್ಕಾಗಲ್ಲ, ಬಟ್ ಯಾರ ಜೊತೆ ಜಗಳ ಆಗಿದ್ದು ನಂದು ಅಂತ ಇದ್ರು. ನಂದು ಶಿ ವಾಸ್ ಇನ್ ರೋಡೀಸ್ ಅಂಡ್ ಕರೆಂಟ್ಲಿ ನಂದು ವಾಸ್ ಇನ್ಸೈಡ್ ದ ಹೌಸ್. ಸೊ ನನಗೂ ಅವ್ರಿಗೂ ಹೈಯೆಸ್ಟ್ ಜಗಳ ಆಗ್ತಾ ಇತ್ತು. ಫಸ್ಟ್ ಟೈಮ್ ಜಗಳ ಏನಕ್ಕೆ ಮಾಡಿದ್ರಿ, ಅಥವಾ ಬಿಗ್ಗೆಸ್ಟ್ ಜಗಳ ಏನಕ್ಕೆ ಮಾಡಿದ್ರಿ ನಿಮಗೆ ಜ್ಞಾಪಕ ಇರೋದು? ನನಗೆ ಜ್ಞಾಪಕ ಇರೋದು ಬಿಗ್ಗೆಸ್ಟ್ ಜಗಳ ಅಂದರೆ, ನಂದು ವಾಸ್ ಆಲ್ವೇಸ್ ಸಂಬಡಿ ಆ ಟಾಸ್ಕ್ ಇವ್ರು ಮಾಡಬೇಕು, ಈ ಟಾಸ್ಕ್ ಇವ್ರು ಮಾಡಬೇಕು, ಬಿಕಾಸ್ ಅವ್ರದ್ದು ಆ ಥರ ಪರ್ಸ್ನಾಲಿಟಿ ಇದೆ. ಈ ಥರ ನಾನಂದೆ, ಸಿ ಬೇಸ್ಡ್ ಆನ್ ಹೈಟ್, ಬೇಸ್ಡ್ ಆನ್ ಪರ್ಸ್ನಾಲಿಟಿ ಸ್ಟ್ರೆಂತ್ ಮೇಲೆ ಪ್ಲೀಸ್ ಡೋಂಟ್ ಡೂ ಇಟ್. ಯಾರು ಯಾವ್ದು ಮಾಡ್ತಾರೆ ನಮಗೆ ಗೊತ್ತಿರಲ್ಲ, ಎಲ್ರಿಗೂ ಎಲ್ಲ ಆಪರ್ಚುನಿಟಿ ಕೊಡಬೇಕು. ಸೊ ಒಂದ್ಸಲ ಮಾತ್ರ ಯಾವುದೋ ಟಾಸ್ಕ್ ಟೈಮಲ್ಲಿ ನೀನು ಇದನ್ನು ಮಾಡಬಾರ್ದು, ಅವ್ರು ಮಾಡಬೇಕು ಅಂತ. ನಾನು ಮನೆಯಿಂದ ಯೂಶಲಿ ಟಾಸ್ಕ್ ಈಚೆ ಆದಾಗ ಮನೆ ಡೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ, ನಾವು ಈಚೆ ಬರಬೇಕಲ್ಲ. ನಾನು ಮನೆ ಒಳಗಡೆ ಕೂತಿದ್ದೀನಿ, ನಾನು ಬರಲ್ಲ. ನಾನು ಕೇಳಿದ್ರೆ ನಾನು ಮಾಡೋದಕ್ಕೆ ಒಪ್ಕೊಂಡ್ರೆ ನಾನು ಬರ್ತೀನಿ, ಇಲ್ಲ ನಾನು ಇಲ್ಲೇ ಬರಲ್ಲ, ಇಲ್ಲೇ ಕೂತ್ಕೋತೀನಿ. ಇಡೀ ಮನೆ ಬಂದು ನನ್ನ ಕನ್ವಿನ್ಸ್ ಮಾಡ್ತು ಬಾ ಅಂತ. ನಾನು ಬರಲ್ಲ ಅಂತ ನಾನು ಅಲ್ಲೇ ಕೂತಿದ್ದೆ. ನಾನು ಅಂದೆ, ಬಿಗ್ ಬಾಸ್ ಹೇಳಿದ್ರೆ ಬರ್ತೀಯ ಅಲ್ವಾ ನೀನು? ಯಾರು ಹೇಳಿದ್ರು ಬರಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಹೌ ಕ್ಯಾನ್ ಯು ಡಿಸೈಡ್? ಐ ಕ್ಯಾನ್ ನಾಟ್ ಪರ್ಫಾರ್ಮ್ ದಟ್, ಐ ವಿಲ್ ಡೂ ಇಟ್.
ಅಂತ ಹೇಳಿದೆ. ಸೊ ಆ ವಾರ ಸುದೀಪ್ ಸರ್ ಕೂಡ ಅವರಿಗೆ ಬಟ್ ಡಿಡ್ ಯು ಡೂ ದ ಟಾಸ್ಕ್? ಅದೇ ಬೇಕಾಗಿರೋದು ನನಗೆ. ನಾನು ಅದಾದ್ಮೇಲೆ ನೆಕ್ಸ್ಟ್ ವೀಕು ನಂಗೆ ಐ ಗಾಟ್ ದಿಸ್ ಉತ್ತಮ ಕೂಡ, ಅಂದರೆ ನಾನು ಲೀಡ್ ಮಾಡ್ತೀನಿ ಒಂದು ಟೀಮ್ನ, ನಾನು ಲೀಡ್ ಮಾಡ್ತೀನಿ. ಸೊ ನಾನು ಲೀಡ್ ಮಾಡಿದ ಟೀಮ್ನ ನಾವೇ ವಿನ್ ಆಗಿತ್ತು. ಸೊ ಸೊ ಹ್ಯಾವ್ ಡನ್ ಇಟ್. ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಿಗ್ ಬಾಸ್ ಮನೆ ಒಳಗೆ ಇರೋದು ಅಥವಾ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದು ಅಂದ್ರೆ ಏನು? ಸೊ ಯು ಶುಡ್ ಬಿ ಸೋ ಹೆಂಗೆ ಅಂದರೆ ನಿಮ್ಮ ಸ್ಮಾಲೆಸ್ಟ್ ಥಿಂಗ್ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ. ಹೊರಗಡೆ ಪ್ರಪಂಚದಲ್ಲಿ ಏನು ಮ್ಯಾಟರ್ ಆಗಲ್ವಲ್ಲ, ಅಲ್ಲಿ ಸ್ಮಾಲೆಸ್ಟ್ ಥಿಂಗು ಮ್ಯಾಟರ್ ಆಗುತ್ತೆ. ನೀನು ಏನು ತಿಂತೀಯಾ, ನೀನು ಯಾಕೆ ತಿಂತೀಯಾ, ನೀನು ಯಾಕೆ ಬೇಗ ತಿಂತೀಯಾ, ಸೊ ಸ್ಮಾಲೆಸ್ಟ್ ಥಿಂಗು ಕೂಡ ಮ್ಯಾಟರ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಸೋ, ಅಯ್ಯೋ ಇದನ್ನ ಮಾಡಿಬಿಟ್ರೆ ಬೇಗ ಊಟ ಮಾಡಿಬಿಟ್ರೆ ಬೈತಾರಲ್ಲ, ಅಯ್ಯೋ ಇದನ್ನ ಮಾಡಿಬಿಟ್ರೆ ಅಂತಾರಲ್ಲ, ಇದಕ್ಕೆ ಮಾಡಿದ್ರೆ ನನ್ನ ಕಳಪೆ ಕಳಿಸ್ಬಿಡ್ತಾರಲ್ಲ, ಅಂದರೆ ಸ್ಮಾಲೆಸ್ಟ್ ಡೀಟೇಲಿಂಗು ಕೂಡ ನೀವು ನೋಡ್ಕೋಬೇಕಾ ಮನೆಯಲ್ಲಿ. ಸೊ ಅದು ತುಂಬ ಕಷ್ಟ ಆಗುತ್ತೆ. ಭಯ ಆಗ್ಲಿಲ್ವಾ ನಿಮಗೆ ಉಲ್ಟಾ ಹೊಡಿಬಹುದು ಅಂತ? ಬಿಕಾಸ್ ನೀವು ಮನೆ ಒಳಗಡೆ ಹೋದ್ಮೇಲೆ ನಿಮಗ್ ಗೊತ್ತಾಗಲ್ವಲ್ಲ ಏನ್ ನಡೀತಾ ಇದೆ, ಪ್ರಪಂಚ ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದಾರೆ ಅಂತ ನಿಮಗ್ ಗೊತ್ತೂ ಆಗಿರಲ್ಲ. ನೀವೇನೋ ಅಲ್ಲಿ ಮಾಡ್ತಾ ಇರ್ತೀರಾ, ಅದು ಒಂದನ್ನ ಆ ಕ್ಲಿಪ್ ನ ತಗೊಂಡ್ ಆ ಕ್ಲಿಪ್ ವೈರಲ್ ಆಗಿ, ಬಿಕಾಸ್ ವಿ ಹ್ಯಾವ್ ಸೀನ್ ಆಲ್ ಆಫ್ ದಟ್ ಹ್ಯಾಪನ್. ಅಂಡ್ ಜನರ ಜೀವನ ಇಲ್ಲ ಫುಲ್ ತುಂಬಾ ಚೆನ್ನಾಗಿ ಹೋಗಿದೆ ಅಥವಾ ಫುಲ್ ಕೆಟ್ಟದಾಗಿರುತ್ತೆ. ಸೊ ಭಯ ಆಗ್ಲಿಲ್ವಾ ಆ ಟೈಮಲ್ಲಿ? ಯೋಚನೆ ಬಂತ ಹೋಗ್ಲಿ? ಇಲ್ಲ ನಂಗೆ ಯಾವಾಗ್ಲೂ ನಾನು ಯಾವಾಗ್ಲೂ ನನ್ನ ಲೈಫ್ನ ನನ್ನ ಕೆರಿಯರ್ನ ಶುರು ಮಾಡಿದಾಗಿಂದನೂ ಐ ಆಮ್ ಅ ಪರ್ಸನ್, ನಾನು ತುಂಬ ಪಬ್ಲಿಕ್ಕು ತುಂಬ ಸೊಸೈಟಿ ಬಗ್ಗೆ ಬಾದರ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಯಾಕೆ ಅಂದರೆ ಐ ಟೋಲ್ಡ್, ನಾನು ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನನಗೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂದಿರೋದನ್ನೇ ನಾನು ಮಾಡಿರೋದು. ಸೊ ನನಗೆ ಜನದ ಒಪಿನಿಯನು, ಸೊಸೈಟಿ ಒಪಿನಿಯನು ನಿಜವಾಗ್ಲೂ ಮ್ಯಾಟರ್ ಆಗಲ್ಲ. ನಾನು ಏನು ಅಂತ ನನ್ನ ಸರೌಂಡಿಂಗು, ನನ್ನ ಸರ್ಕಲಿಗೆ ಗೊತ್ತಿದ್ರೆ, ಆ್ಯಂಡ್ ಐ ಬಿಲೀವ್ ಇನ್ ಸಮಥಿಂಗ್, ಆಲ್ವೇಸ್ ಪ್ರೂವ್ ವಿತ್ ಯುವರ್ ವರ್ಕ್. ನೀನು ಏನೇ ಮಾಡಿದ್ರು ನೀನು ಒಳ್ಳೆತನ, ನೀನು ಕೆಟ್ಟತನ, ನಿನ್ನ ಪರ್ಸ್ನಾಲಿಟಿನ ನಿನ್ನ ಕೆಲಸದ ಮೂಲಕ ತೋರಿಸು. ಅದನ್ನ ಈಚೆ ಕಡೆ ಬಂದು ಅದನ್ನು ನಾನು ಅವರಿಗೆ ಡಿಬೇಟ್ ಮಾಡ್ಕೊಂಡು ಮಾತಾಡಿ ನಾನು ಒಳ್ಳೆಯವಳ ಕೆಟ್ಟವಳನ್ನು, ಐ ವಾಂಟ್ ಟು ಪ್ರೂವ್ ಎವ್ರಿಥಿಂಗ್ ವಿತ್ ಮೈ ವರ್ಕ್. ಇವತ್ತು ಏನೇ ಅಲಿಗೇಷನ್ಸ್ ಬಂದಿರಲಿ ಅಥವಾ ಯಾರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಐ ಆಲ್ವೇಸ್ ಸೇ ಐ ವಾಂಟ್ ಟು ಪ್ರೂವ್ ವಿತ್ ಮೈ ವರ್ಕ್. ಸೊ ನಾನು ಯಾವತ್ತು ಐ ವಾಸ್ ನೆವರ್ ಕನ್ಸರ್ನ್ಡ್ ಅಬೌಟ್ ಪಬ್ಲಿಕ್. ಅಂಡ್ ನಿಮ್ ವರ್ಕ್ ಅಲ್ಲೂ ಯು ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಪ್ರೂಫ್ ಇಟ್ ಸೆಲ್ಫ್. ವಿ ಹ್ಯಾವ್ ಸೀನ್ ಬಿಫೋರ್ ಅಂಡ್ ಆಫ್ಟರ್ ಪಿಕ್ಚರ್ಸ್. ಅದು ಬಿಗ್ ಬಾಸ್ ನಲ್ಲೂ ಕೂಡ ನಾವು ಶೋಕೇಸ್ ಆಗಿರೋದನ್ನ ನೋಡಿದ್ವಿ. ನಿಮ್ಮ ಸ್ಕಿನ್ ಯಾವ ತರ ಇತ್ತು, ಯಾವ ಕಲರ್ ನಲ್ಲಿ ಇತ್ತು, ಅದಾದ್ಮೇಲೆ ಯಾವ ತರ ಆಯ್ತು, ಹೇಗೆ ಒಳಗಡೆಯಿಂದ ನೀವು ಚೇಂಜ್ ಮಾಡ್ಕೊಂಡ್ರಿ ಅದನ್ನ ಅಂತ. ಸೊ ಹೌ ಡಿಡ್ ದಟ್ ಕಮ್ ಅಕ್ರಾಸ್? ಎಷ್ಟು ಟೈಮ್ ತಗೊಳ್ತು ಇದೆಲ್ಲ ಮಾಡಕ್ಕೆ? ನಂಗೆ ಆಲ್ಮೋಸ್ಟ್ ಐ ಥಿಂಕ್ ನಾನು ಡ್ರಾಸ್ಟಿಕ್ ಚೇಂಜ್ ನೋಡೋಕೆ ಒಂದು 3 ವರ್ಷ ಅಂತ ತಗೊಂತು. ಐ ಸ್ಟಾರ್ಟೆಡ್ ಮೈ ಟ್ರೀಟ್ಮೆಂಟ್ ಚಾನಲ್ ವೆನ್ ಐ ವಾಸ್ 19. ಓಕೆ, ನಾನು 19 ವರ್ಷ ಇದ್ದಾಗ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು 21-22 ಏಜಲ್ಲಿ ನನ್ನ ಸ್ಕಿನ್ ತುಂಬ ಚೇಂಜಸ್ ಆಗೋಕ್ಕೆ ಶುರುವಾಯಿತು. ಇವಾಗ ನನಗೆ ಇದು ಹೇಳ್ತಾರೆ, ನಾನು ಬಿಗ್ ಬಾಸಲ್ಲೂ ಇವಾಗಲೂ ನೋಡೋಕೆ ಹೋದಾಗಲೂ ನೌ ಐ ಲುಕ್ ಬೆಟರ್, ಮೋರ್ ಗುಡ್ ಅಂತ. ಸೊ ಟ್ರೀಟ್ಮೆಂಟ್ಸ್ ಆರ್ ಸಮಥಿಂಗ್ ಹಾಗೆ ನೀವು ತಗೋತಾ ಮಾತ್ರ ಸ್ಕಿನ್ ಚೇಂಜಸ್ ಆಗೋದು. ನಾಟ್ ವಿತ್ 3 months, ನಾಟ್ ವಿತ್ 4 months. ಎವ್ರಿ ಇಯರ್ ಯು ವಿಲ್ ಗೆಟ್ ಬೆಟರ್, ಎವ್ರಿ ಇಯರ್ ಯು ವಿಲ್ ಲುಕ್ ಬೆಟರ್. ಸೊ ದಟ್ಸ್ ಹೌ ಟ್ರೀಟ್ಮೆಂಟ್ ವರ್ಕ್ಸ್. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನಾನು ಕೇಳಿಸ್ಕೊಳ್ತಾ ಇರೋದು ಇದನ್ನ, ವೇರ್ ಸಂಬಡಿ ಇಸ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಇಯರ್ಸ್. ಬಿಕಾಸ್ ನಾ ಯು ನೋ ಜನರೇಷನ್ ಯಾವ ತರ ಇದೆ ಇವಾಗ ಅಂದ್ರೆ ಎಲ್ಲಾದು ನಮಗೆ ಇನ್ಸ್ಟೆಂಟ್ ಆಗ್ಬೇಕು. 10 ನಿಮಿಷದಲ್ಲಿ ಏನೋ ಚಿಕನ್ ಇಂದ ಹಿಡಿದು ಸತ್ತಿರೋ ಕೋಳಿಯಿಂದ ಹಿಡಿದು ಬದುಕಿರೋ ಕೋಳಿ ಮರಿವರೆಗೂ ಎಲ್ಲ ಸಿಕ್ಬಿಡುತ್ತೆ ನಮಗೆ. ಇಂಥದ್ರಲ್ಲಿ ಜನ ಯಾವ ತರ ಪರ್ಸೀವ್ ಮಾಡ್ತಾ ಇದಾರೆ ಇದನ್ನ? ಬಿಕಾಸ್ ನಿಮಗ್ ಬರೋ ಕ್ಲೈಂಟ್ಸ್ ಲಾಟ್ ಆಫ್ ರಿಪೀಟ್ ಕಸ್ಟಮರ್ಸ್. ಹೌದು, ಯುನೋ ಸಾಕಷ್ಟು ಜನ ತಲೆನಲ್ಲೂ ಇದು ಮಾರ್ಕೆಟಿಂಗ್ ಗಿಮಿಕ್ ಆಗಬಹುದೇನೋ, ನಾವು ವಾಪಸ್ ಬರ್ತಾನೆ ಇರಬೇಕು, ನಾವು ದುಡ್ಡು ಕೊಡ್ತಾನೆ ಇರಬೇಕು ಅನ್ನೋ ಈ ಗಿಮಿಕ್ ನ ಯೂಸ್ ಮಾಡ್ತಾ ಇದಾರೇನೋ ಅನ್ನೋ ಒಂದು ಅಲಿಗೇಷನ್ ಕೂಡ ಬರಬಹುದು. ಸೊ ಹೇಗೆ, ಹೌ ಆರ್ ಪೀಪಲ್ ಕಮಿಂಗ್ ಬ್ಯಾಕ್ ಟು ಯು? ಅಂದ್ರೆ ಇವತ್ತು ಆಸ್ ಟೆಕ್ನಾಲಜಿ ಸೋ ಇಂಪ್ರೂವ್ಡ್, ಇವತ್ತು ಜನ ಮುಂಚೆನೆ ಗೂಗಲ್ ಮಾಡ್ಕೊಂಡು ChatGPT ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಸೊ ಅದ್ರಲ್ಲೂ ಕೂಡ ನಿಮ್ಗೆ ಏನೇ ರಿಯಲ್ ರಿಸಲ್ಟ್ಸ್ ಬೇಕು ಅಂದ್ರೆ ಟೈಮ್ ಬೇಕು. ಯಾವುದು ಇನ್ಸ್ಟೆಂಟ್ ಆಗಿ ಆಗೋದ್ರಲ್ಲಿ ಮೇ ಬಿ ಇನ್ಸ್ಟೆಂಟ್ ಥಿಂಗ್ಸ್ ಆಕ್ಚುಲಿ ಕ್ಯಾನ್ ಕಾಸ್ ಸೈಡ್ ಎಫೆಕ್ಟ್ಸ್. ಈಗ ಒಂದಷ್ಟು ಕ್ರೀಮ್ಸ್ಗಳು, ಆಯಿಂಟ್ಮೆಂಟ್ಸ್ಗಳು ಇನ್ಸ್ಟೆಂಟ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆ ವರ್ಕ್ ಆಗುವಂಥದ್ದು ಕೂಡ ದಟ್ ವಿಲ್ ಕಾಸ್ ಸೈಡ್ ಎಫೆಕ್ಟ್ಸ್. ಅದು ಜನನೇ ಇವತ್ತು ತುಂಬಾ ರಿಸರ್ಚ್ ಮಾಡ್ಕೊಂಡು ಬರೋದ್ರಿಂದ ಅವ್ರು ಪ್ರಿಪೇರ್ ಆಗಿ ಬರ್ತಾರೆ. ಈ ಟ್ರೀಟ್ಮೆಂಟ್ ತಗೊಂಡ್ರೆ ಇಷ್ಟು ದಿವಸ ಟೈಮು, ಈ ಬ್ರ್ಯಾಂಡ್ ಜನ ಆ ರೇಂಜಿಗೆ ಇವತ್ತು ಹೆಂಗೆ ಎಷ್ಟು ಇಂಟೆಲಿಜೆಂಟ್ಸ್ ಆಗಿದ್ದಾರೆ ಅಂದರೆ ನಾವು ಅದಕ್ಕೆ ನಾನು ಅವಾಗಲೇ ಲಾಸ್ಟ್ ಶೋನಲ್ಲಿ ಹೇಳಿದ್ದು, ಇಟ್ ಈಸ್ ನಾಟ್ ಈಸಿ. ಏನೋ ನಾನು ಬರೀ ದುಡ್ಡು ಮಾಡಬೇಕು ಅಂತ ಇಲ್ಲಿ ಕೂತ್ಕೊಂಡ್ರೆ ನಾನು 1 ವರ್ಷಕ್ಕೆ ಲಾಸ್ ಆಗಿ ಹೋಗ್ಬಿಡ್ತೀನಿ. ಸೊ ನನ್ನ ಜನದ ಮೈಂಡ್ ಸೆಟ್ ಅರ್ಥ ಮಾಡಿಕೊಂಡು ವರ್ಕ್ ಆಗುತ್ತಾ ವರ್ಕ್ ಆಗಲ್ವ ಅನಲೈಸ್ ಮಾಡಿ ನಾವು ಅವ್ರಿಗೆ ಯಾಕೆ ಸಜೆಸ್ಟ್ ಮಾಡಬೇಕು ಅಂದರೆ ಇವತ್ತು ಅವರೇ ಎಲ್ಲ
ರಿಸರ್ಚ್ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರು ಬಂದು ನಮ್ಗೆ ಇಷ್ಟು ಟ್ರೀಟ್ಮೆಂಟ್ ಬೇಕು ಅಂತ ಅವರೇ ಕೇಳ್ತಾರೆ. ಕೆಲವು ಸಲ ನಾವು ಸಜೆಸ್ಟ್ ಮಾಡಿದ್ರು ಕೂಡ ಇಲ್ಲ ನಂಗೆ ಇದೇ ಟ್ರೀಟ್ಮೆಂಟ್ ಬೇಕು ಅಂತ ಬರ್ತಾರೆ. ಅವ್ರಿಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಅದ್ಯಾಕ್ ಬೇಡ ಇದ್ಯಾಕ್ ಬೇಕು, ಗೂಗಲ್ ಅಲ್ಲಿ ಅದು ಈ ತರ ಅಥವಾ ChatGPT ಈ ತರ ಹೇಳ್ತಿದೆ ಅಂದ್ರೆ ಅದು ಈ ತರ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ, ನಿಮ್ ಸ್ಕಿನ್ನಿಗೆ ಸೂಟ್ ಆಗಲ್ಲ ಅಂತ ನಾವು ಅವ್ರಿಗೆ ಹೇಳ್ಬೇಕು. ಸೊ ಜನ ಇಸ್ ಲೈಕ್ ಮೋರ್ ಇಂಟೆಲಿಜೆಂಟ್ ಟುಡೇ, ಎಲ್ಲ ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಅಬ್ಸಲ್ಯೂಟ್ಲಿ. ಅಂಡ್ 99% ಆಫ್ ದಟ್ ರಿಸರ್ಚ್ ಇಸ್ ಥ್ಯಾಂಕ್ಸ್ ಟು Instagram Reels. Instagram Reels. ಆಫ್ ಕೋರ್ಸ್ ಅದರಲ್ಲೇ ಎಲ್ಲಾರ ಕಾಂಟೆಂಟ್, ಕ್ಯಾನ್ಸರ್ ರಿಸರ್ಚ್ ಇಂದ ಹಿಡಿದು ಸ್ಕಿನ್ ಟ್ರೀಟ್ಮೆಂಟ್ ವರೆಗೂ ಎಲ್ಲಾದು Instagram Reels ನಲ್ಲೇ 90 ಸೆಕೆಂಡ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಟು ಬಿ ಆನೆಸ್ಟ್ ಐ ಆಮ್ ಡೈವರ್ಸಿಫೈಯಿಂಗ್ ಮೈ ಬಿಸ್ನೆಸ್. ಅಂದರೆ ನಾನು ಇದು ಬಿಟ್ಟು ಕೂಡ ನಾನು ಬೇರೆ ಏನೋ ಮಾಡಬೇಕು ಅಂತ ಐ ವಾಸ್ ರಿಸರ್ಚಿಂಗ್ ಟೆಕ್ನಾಲಜಿ ಬೇಸ್ಡ್. ಐ ವಾಸ್ ಸ್ಟಾರ್ಟಿಂಗ್ ಟು ವರ್ಕ್ ಆನ್ ಸಮ್ ಅಪ್ಲಿಕೇಶನ್. ಆಯಿತಾ, ನಾನು ಲಾಸ್ಟ್ 2 months ವರ್ಕ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಐ ಆಮ್ ಅ non-IT ಪರ್ಸನ್. non-IT ಅನ್ನೋದಕ್ಕಿಂತ ಐ ಜಸ್ಟ್ ಕಂಪ್ಲೀಟೆಡ್ ಮೈ PU ಅಷ್ಟೇ. ನಂಗೆ ChatGPT ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ, ಅಥವಾ Instagram ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ, ಐ ಜಸ್ಟ್ ಪೋಸ್ಟ್ 1 reel. ನಾನು ಈ ಥರ ಟೆಕ್ ಟೀಮ್ನ ಹುಡುಕ್ತಾ ಇದ್ದೀನಿ, ಐ ಆಮ್ ವರ್ಕಿಂಗ್ ಆನ್ ದಿಸ್ ಅಪ್ಲಿಕೇಶನ್, ನಂಗೆ ಒಂದು ಟೆಕ್ ಟೀಮ್ ಅಥವಾ ಟೆಕ್ ಕೋ-ಫೌಂಡರ್ ಬೇಕು ಅಂತ ಒಂದು ರೀಲ್ ಹಾಕಿದ್ದಕ್ಕೆ ಕಮ್ಮಿ ಅಂದರೂ 2-2.5 ಸಾವಿರ ಮೆಸೇಜ್ ಬಂದಿದ್ದು. ಒಂದು 4 ಲಕ್ಷ ರೀಚ್ ಆಗಿದೆ. ಬಟ್ 2-2.5 ಸಾವಿರ ಮೆಸೇಜ್ ಬಂದಿದ್ದು. ಹೆಂಗೆ ಅಂದರೆ ನನಗೆ ಯಾರನ್ನ ಬೇಕೋ ನಾನು ಚೂಸ್ ಮಾಡ್ಕೋಬೋದು ಇವಾಗ. ನೈಸ್ ಟೆಕ್ ಟೀಮ್. ಸೊ ಐ ಕೊಲಾಬ್ರೇಟೆಡ್ ವಿತ್ 2 ಟೆಕ್ ಟೀಮ್. ಬಟ್ ನಂಗೆ ಅವ್ರ ಜೊತೆ ಮಾತಾಡೋಕ್ಕೆ ಅಥವಾ ನಾನು ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಂಗೆ ನಾಲೆಜ್ ಬೇಕಲ್ಲ. ನಾನು ಪ್ರತಿಯೊಂದು ಕಲ್ತ್ಕೊಂಡಿದ್ದು ChatGPT-ಯಲ್ಲಿ. ಡಾಕ್ಯುಮೆಂಟ್ಸ್ಗಳು ಮಾಡಿಟ್ಟಿದ್ದೀನಿ ನಾನು ಪ್ರತಿಯೊಂದು ಇದ್ರ ಮೇಲೂ ಕೂಡ. ಐ ಫೀಲ್ ಟೆಕ್ನಾಲಜಿ ಇಸ್ ಸೋ ಗುಡ್. ಅಂದರೆ ನಿನ್ಗೆ ಗೊತ್ತಿಲ್ಲ, ನೀನು non-IT ಒಳಗಡೆ ಏನೇನಾಗುತ್ತೆ. ಈಗ ಒಂದು ಅಪ್ಲಿಕೇಶನ್ ಮಾಡ್ಬೇಕಂದ್ರೆ ಯಾವ ಥರ ಟೀಮ್ ಫಾರ್ಮ್ ಮಾಡಬೇಕು, ಆ ಟೀಮಲ್ಲಿ ಯಾರ್ಯಾರು ಇರಬೇಕು, ಯಾರ್ಯಾರಿಗೆ ಏನೇನು ರೋಲ್ಸ್, ಯಾರ್ಯಾರಿಗೆ ಏನೇನು ರೆಸ್ಪಾನ್ಸಿಬಿಲಿಟೀಸು, ಅದನ್ನ ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಪ್ರತಿಯೊಂದು ChatGPT ಇಸ್ ಗಿವಿಂಗ್ ಆರ್ AI is giving you. ಸೊ ಟೆಕ್ನಾಲಜಿ ಇಸ್ ಸೋ ಬ್ಯೂಟಿಫುಲ್. ಜನ ಬರೋಕ್ಕಿಂತ ಮುಂಚೆ ಅವ್ರಿಗೆ ಏನು ಬೇಕೋ ಅವ್ರು ರಿಸರ್ಚ್ ಮಾಡ್ಕೊಂಬರ್ತಾರೆ. ಸೊ ಹಾಗೆ ನಂಗೆ ಏನು ಬೇಕೋ ನಾನು ರಿಸರ್ಚ್ ಮಾಡಿ, ನಾಟ್ ಈಸಿ ಮೀ ಬೀಯಿಂಗ್ ಅ non-tech, 2 tech companies collaborating with me to work on that application. I feel so happy for that because of the technology. ಬಟ್ ಎಷ್ಟು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಂಟೆಂಟ್ ನ ಕ್ರಿಯೇಟ್ ಮಾಡಕ್ಕೆ, ನಿಮ್ಮದೇ ಆದಂತ ಒಂದು ಜಯಶ್ರೀ ಆದ ಬ್ರ್ಯಾಂಡ್ ನ ಶೋಕೇಸ್ ಮಾಡಕ್ಕೆ, ಅಥವಾ ಗ್ಲಾಮ್ ರೂಮ್ ಅನ್ನೋ ಈ ಒಂದು ಫ್ರಾಂಚೈಸಿನ ಮಾಡೋಕೆ, ಹೌ ಮಚ್ ಆಫ್ AI, ಹೌ ಮಚ್ ಆಫ್ ಟೆಕ್ನಾಲಜಿ ಆರ್ ಯು ಯೂಸ್? No, ಗ್ಲಾಮ್ ರೂಮ್ಗೆ ಯೂಸ್ ಮಾಡಕ್ಕೆ I have a separate social media ಟೀಮ್, ಐ ಹ್ಯಾವ್ ಸಪ್ರೇಟ್ ಪೀಪಲ್, ಅದನ್ನೆಲ್ಲ ಅವ್ರು ಟೇಕ್ ಕೇರ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಕಾನ್ಸೆಪ್ಟ್ಸ್ಗಳು ಮಾಡೋಕ್ಕೆ ಅಥವಾ ನಾವು ಯಾವುದೇ ರೀತಿ ಈಗ ಸ್ಕ್ರಿಪ್ಟ್ಸ್ಗಳನ್ನ ರೆಡಿ ಮಾಡೋಕ್ಕೆ ಅಥವಾ ಆಲ್ಗರಿದಮ್ನ ಚೆಕ್ ಮಾಡೋಕ್ಕೆ ವಿ ಡೆಫಿನೆಟ್ಲಿ ಯೂಸಿಂಗ್ AI. ಸೊ ದ್ಯಾಟ್ ಮೈ ಟೀಮ್ ಇಸ್ ಡೂಯಿಂಗ್. ದಿಸ್ ವಾಟ್ ಐ ಆಮ್ ಡೂಯಿಂಗ್. ಇಟ್ ಇಸ್ ಒನ್ ಅಪ್ಲಿಕೇಶನ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಗ್ಲಾಮ್ ರೂಮ್. ಆಸ್ ಯು ಸೆಡ್, ಇನ್ಸ್ಟೆಂಟ್ ಕ್ವಿಕ್ ಕಾಮರ್ಸ್ ಬೇಸ್ಡ್ ಐ ಆಮ್ ವರ್ಕಿಂಗ್ ಆನ್ ಸಮ್ ಅಪ್ಲಿಕೇಶನ್. ಇಟ್ ಇಸ್ ಜಸ್ಟ್ ಲೈಕ್ ಝೊಮ್ಯಾಟೊ ಆಫ್ ಕ್ಲಾತಿಂಗ್ ಥರ. ಅಂದರೆ ಇವಾಗ ದೇರ್ ಆರ್ ಸಮ್ ಅದರ್ ಬ್ರ್ಯಾಂಡ್ಸ್ 60 minutes ಡೆಲಿವರಿ ಮಾಡ್ತಾರೆ, 1 hour ಡೆಲಿವರಿ ಮಾಡ್ತಾರೆ. ಬಟ್ ಅದೆಲ್ಲ ಹೆಂಗೆ ಮಾಡ್ತಿದೆ ಅಂದರೆ ದೇ ಓನ್ ಅ ಇನ್ವೆಂಟ್ರಿ ಆ್ಯಂಡ್ ಡೂಯಿಂಗ್. ಸೊ ಐ ಆಮ್ ಪ್ಲಾನಿಂಗ್ ಆನ್ ಒನ್ ಅಪ್ಲಿಕೇಶನ್ ವೇರ್ ಯು ಕ್ಯಾನ್ ಚೂಸ್ ದ ಸ್ಟೋರ್, ಮೇ ಬಿ 8 minutes, 10 minutes, 1 hour. ಆ ಸ್ಟೋರ್ ನೀವು you open the application, check the store, check their catalog, take a delivery, something related like this. I am working on this application for clothing. ನೀನು ಶುರು ಮಾಡಕ್ಕೆ ಮುಂಚೆ ಬೇರೆ Instagram ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಬಿಡಿ. Instagram ಅಲ್ಲಿ ಹಾಕ್ಬಿಟ್ಟಿದ್ದೀನಿ. People have seen it already. I started working on this application. I come from no tech background and completely I think ನಾನು ಒಂದು 50% knowledge I just gained ಬರೀ ಲಾಸ್ಟ್ 2 months ಇಂದ ನಾನು 2 ಗಂಟೆ 3 ಗಂಟೆವರೆಗೂ ಎದ್ದಿರ್ತೀನಿ, ಬರೀ ಇದು ನಾನು ಡಾಕ್ಯುಮೆಂಟ್ ಮಾಡ್ತೀನಿ. ಐ ರಿಸರ್ಚ್ ಅಬೌಟ್ ಇಟ್, ಐ ಆಮ್ ಮೇಕಿಂಗ್ ಅ ಡಾಕ್ಯುಮೆಂಟ್ ಅಬೌಟ್ ಇಟ್. ಬಟ್ ನಿಮ್ಮ ಪರ್ಸನಲ್ ಬ್ರ್ಯಾಂಡ್ ಜಯಶ್ರೀ ಅನ್ನೋ ಒಂದು ಪರ್ಸನಲ್ ಬ್ರ್ಯಾಂಡ್ ಅನ್ನ ಆಬ್ವಿಯಸ್ಲಿ ನಿಮ್ಮ ಕಾಂಟೆಂಟ್ ಇಟ್ಸ್ ಆಲ್ ಡಿಫರೆಂಟ್. ಇದು ಲೈಫ್ ಸ್ಟೈಲ್ ಆಗಿರ್ಬೋದು, ಕೊಲಾಬರೇಷನ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಎಲ್ಲದನ್ನು ಹಾಕ್ತಾ ಇದ್ದೀರಾ. ಅದನ್ನ ಹೇಗೆ ಡಿಸೈಡ್ ಮಾಡ್ತೀರಾ ನೀವು? ಹೌ ಡು ಯು ಡಿಸೈಡ್ ಆನ್ ಯೋರ್ ಕಾಂಟೆಂಟ್ ಫಾರ್ ಯೋರ್ ಪರ್ಸನಲ್? ದಟ್ ಈಸ್ ಅಗೇನ್ ರ್ಯಾಂಡಮ್ಲಿ. ಅದನ್ನ ನಾನು ಯಾವತ್ತೂ ChatGPT ಅಥವಾ ಇನ್ನೊಂದು ಯೂಸ್ ಮಾಡಲ್ಲ. ನನ್ನ ಕಾಂಟೆಂಟ್ ಶುಡ್ ಆಲ್ವೇಸ್ ಲುಕ್ ರಿಯಲ್. ನಾನು ಇವತ್ತು ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಒಂದ್ ದಿವಸ ಪರ್ಸನಲ್ ಲೈಫ್ ಬಗ್ಗೆ ಇರುತ್ತೆ, ಒಂದ್ ದಿವಸ ಬಿಸ್ನೆಸ್ ರಿಲೇಟೆಡ್ ಇರುತ್ತೆ, ಒಂದ್ ದಿವಸ ಇನ್ನೊಂದೇನೋ ಇರುತ್ತೆ. ಅಂದ್ರೆ ಎಷ್ಟೊಂದು ಕಾಂಟೆಂಟ್ ಕ್ರಿಯೇಟರ್ಸ್ ಹೆಂಗೆ ಅಂದ್ರೆ ದೆಲ್ ಸೆಟ್ ಟು ಒನ್ ನೀಶ್. ಅವ್ರ ನಂದು ಬ್ಯೂಟಿ, ನಂದಿದು ನಂದದು ಅಂತ ಮಾಡ್ತಾರೆ. ಮೇ ಬಿ ದಟ್ ಈಸ್ ಗುಡ್ ಆ್ಯಕ್ಚುಲಿ. ಬಟ್ ನನಗೆ ಹೆಂಗೆ ಅಂದರೆ ನನ್ನ ಜೆನ್ಯೂನ್ಲಿ ನಾನು ಇನ್ಸ್ಟಾಗ್ರಾಮ್ ಥ್ರೂ ನಾನು ಬಿಸ್ನೆಸ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಥ್ರೂ ನಾನು ಕಾಂಟೆಂಟ್ ಥ್ರೂ ಅರ್ನ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ ಆ್ಯಕ್ಚುಲಿ. ನನಗೆ ರಿಯಲ್
ಕಾಂಟೆಂಟ್ ಹಾಕಬೇಕು. ಆ ಮಿನಿಟ್ ನಂಗೆ ಏನೋ ಅನ್ನಿಸ್ತಿದ್ಯಾ, ನಾನೇನೋ ಹೇಳ್ಬೇಕಾ ಹೇಳ್ತೀನಿ. ದಟ್ ರಿಲೇಟೆಡ್ ಟು ಬಿಸ್ನೆಸ್, ದಟ್ ರಿಲೇಟೆಡ್ ಟು ಪರ್ಸನಲ್ ಲೈಫ್, ದಟ್ ರಿಲೇಟೆಡ್ ಔಟ್ ಆಫ್ ಮೈ ಸಮಥಿಂಗ್ ಐ ವಾಂಟ್ ಟು ಡೂ ಇಟ್. ಸೊ ಐ ಟ್ರೈ ಟು ಕೀಪ್ ಮೈ ಕಾಂಟೆಂಟ್ ಆಸ್ ರಿಯಲ್ ಕಾಂಟೆಂಟ್. ಅದನ್ನ ನಾನು ಯಾವುದೇ ರೀತಿ ಎಲ್ಲಿಂದನೋ ಸೋರ್ಸ್ ಮಾಡೋದು ಅಥವಾ ಯಾವುದೇ ರೀತಿ ಐ ಡೋಂಟ್ ಡೂ ದಟ್. ಸೊ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ, ಪರ್ಸನಲ್ ಲೈಫ್ ಅಲ್ಲಿ ಯಾರು ಇಲ್ವಾ ಇವಾಗ ಸದ್ಯಕ್ಕೆ ಜಯಶ್ರೀಗೆ? ಐ ಆಮ್ ವೆರಿ ಮಚ್ ಸಿಂಗಲ್. ಸಿಂಗಲ್ ಅಂಡ್ ರೆಡಿ ಟು ಮಿಂಗಲ್. Yeah. ಬಟ್ ಯು ಹ್ಯಾವ್ ಬೀನ್ ಬರ್ನ್ಡ್ ಇನ್ ಲವ್. Yeah. Happened. So ಹೇಗೆ, how did you, obviously I don't know if you can say who that person was. ಬೇಡ ಅಂತಿಲ್ಲ, okay fine, but ಹೇಗೆ, ಏನಾಯ್ತು ಅಲ್ಲಿ? why? Because you're such a lovable person. ನಾನಂತಲ್ಲ, ಇವತ್ತು ಪ್ರತಿಯೊಬ್ರು ಲೈಫಲ್ಲೂ ಒಂದು ಬ್ರೇಕಪ್ಸು, ಒಂದು ಮತ್ತೊಂದು ಏನೇನೋ ಆಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಅಗೇನ್ ಹ್ಯಾಪನ್ ಇನ್ ಮೈ ಲೈಫ್. ಸೊ ಐ ಡೋಂಟ್ ಥಿಂಕ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಸೊ ಅದರ್ವೈಸ್ ಒನ್ ಥಿಂಗ್ ಏನಂದರೆ, ಎವ್ರಿಥಿಂಗ್ ಈಸ್ ಅ ಲರ್ನಿಂಗ್ ಲೆಸನ್. ನೀವು ಲೈಫಲ್ಲಿ, ಎಲ್ಲರೂ ಲೈಫಲ್ಲೂ ಈ ಥರದ್ದು ಒಂದು ಏನೋ ಆಗಿರುತ್ತೆ. ಎವ್ರಿಥಿಂಗ್ ಈಸ್ ಅ ಲರ್ನಿಂಗ್ ಲೆಸನ್. ವಾಟ್ ಐ ಬಿಲೀವ್, ವಾಟ್ ಯು ಶುಡ್ ಅಕ್ಸೆಪ್ಟ್. ನಾನು ಐ ಥಿಂಕ್ ರೀಸೆಂಟ್ಲಿ ನಂದೊಂದು ಕಾಂಟ್ಯಾಕ್ಟಲ್ಲಿ ಅದನ್ನೇ ಹಾಕಿದ್ದೀನಿ. ನಾವು ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ಲೈಫಲ್ಲಿ. ಅದು ಯಾಕೆ ನನಗೆ ಆಯಿತು ಅಂತ ಅನ್ಕೋಬಾರ್ದು. ಎಲ್ರಿಗೂ ಆಗಿದೆ, ನನಗೂ ಆಗಿದೆ. ದೇವ್ರು ಯಾವಾಗಲೂ ಒಳ್ಳೇದೇ ಕೊಡೋಕ್ಕಾಗುತ್ತಾ? ಕೆಟ್ಟದ್ದು ಕೊಟ್ಟಾಗ್ಲೂ ರಿಸೀವ್ ಮಾಡು. ಒಳ್ಳೇದು ಕೊಟ್ಟಾಗ ಮಾತ್ರ ಯಾಕೆ ಕೊಟ್ಟೆ ಅಂತ ಕೇಳಲ್ಲ. ಕೆಟ್ಟದ್ದು ಮಾತು ಕೊಟ್ಟರೆ ಮಾತ್ರ ನನಗೆ ಮಾತ್ರ ಯಾಕೆ ಕೊಟ್ಟೆ ಅಂತ ಯಾಕೆ ಕೇಳ್ತೀಯಾ? ನಾನು ಐ ರಿಯಲಿ ಲರ್ನ್ ದಟ್ ಲೆಸನ್. ಮುಂಚೆ ಒಂದಷ್ಟು ದಿವಸ ಹೆಂಗಂದ್ರೆ, ನಾನು ದೇವಸ್ಥಾನಕ್ಕೆ ಹೋಗೋ ಹುಡುಗಿ ಅಲ್ಲ. ಬಟ್ ಆಫ್ಟರ್ ನನ್ನ ಲೈಫಲ್ಲಿ ಒಂದಷ್ಟು ಲೋ ಫೇಸಲ್ಲಿದ್ದಾಗ ದೇವಸ್ಥಾನಗಳಿಗೆ ಹೋಗೋಕೆ ಶುರು ಮಾಡಿದೆ. ಆವಾಗ ಬರೀ ನಾನು ಅಳಕ್ಕೆ ಹೋಗ್ತಿದ್ದೆ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ತಿದ್ದೆ. ಬಟ್ ಲೇಟರ್ ಆನ್ ಸ್ಟೇಜಲ್ಲಿ ನಾನು ಇವತ್ತು ಯಾವ ಸ್ಟೇಜಿಗೆ ಬಂದಿದ್ದೀನಿ ಅಂದರೆ, ನನ್ನ ಲೈಫಲ್ಲಿ ಏನಾದರೂ ಖುಷಿ ಆದರೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು, ನಂಗೆ ಇವತ್ತು ಈ ಥರ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ, ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಅಂತ. ಬೇಜಾರಾದರೂ ಹೋಗಿ ಕೇಳ್ತೀನಿ, ಯಾಕೆ ಈ ಥರ ಮಾಡಿದೆ ಅಂತ ಕೇಳಲ್ಲ. ಈ ಥರ ಆಗ್ತಿದೆ, ಮೇಕ್ ಮಿ ಬೆಟರ್ ಅಂತ ಕೇಳ್ತೀನಿ. ಐ ವಿಲ್ ನೆವರ್ question God or I'll never question myself. Neither I'll never question people. ನನಗೆ ಯಾಕೆ ಈ ಥರ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂದರೆ ಯಾರು ಮಾಡಬೇಕು ಅಂತ ಮಾಡಲ್ಲ. ಎವ್ರಿಬಡಿ ವಾಂಟ್ಸ್ ಟು live their happy life and we also. So don't question why happening, ಯಾಕೆ ಆಗ್ತಿದೆ, ಹೆಂಗಾಗ್ತಿದೆ ಅಂತ. ಆಗ್ತಿದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಲೆಸನ್ ಕಲ್ತ್ಕೊಳ್ಳೋಣ, ಮತ್ತೆ ಮಾಡೋದು ಬೇಡ ಅಷ್ಟೇ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿ ಹೇಳಿದಾರೆ. ಎಕ್ಸೆಪ್ಟೆನ್ಸ್ ಇಸ್ ದ ಕೀ. ಇವಾಗ ಯಾರು ಏನ್ ಹೇಳ್ತಾ ಇದ್ರು ಹೌದು, ಅಕ್ಸೆಪ್ಟ್ ಇಟ್, ಯು ಆರ್ ರೈಟ್. ಮೇ ಬಿ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅದು ಕರೆಕ್ಟೇ ಆಗಿರ್ಬೋದು, ರಾಂಗ್ ಅಂತ ಹೇಳ್ಬೇಡಿ. ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅದು ಕರೆಕ್ಟ್, ಓಕೆ ದೆನ್ ಯು ಆರ್ ರೈಟ್. ಮೇ ಬಿ ಐ ಆಮ್ ನಾಟ್ ಏಬಲ್ ಟು ಅಡ್ಜಸ್ಟ್ ವಿತ್ ದೋಸ್ ಥಿಂಗ್ಸ್, ಡನ್. ಬಟ್ ಯು ಆರ್ ಅನ್ ಆಂಟ್ರಪ್ರನರ್ ಬೈ ಹಾರ್ಟ್. ಆಬ್ವಿಯಸ್ಲಿ ಪ್ರತಿಯೊಬ್ಬರು ಬಿಸ್ನೆಸ್ ಶುರು ಮಾಡೋದೇ ಸಕ್ಸಸ್ಫುಲ್ ಆಗಬೇಕು ಅಂತ, ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಈಗ ಸೋಷಿಯಲ್ ಮೀಡಿಯಾ ಅನ್ನೋ ಈ ಪ್ಲಾಟ್ಫಾರ್ಮ್ ಇಂದ ಸಾಕಷ್ಟು ಜನ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನ ನೀವು ಯಾಕೆ ನೋಡ್ಲಿಲ್ಲ? ಟು ವೈ ಹ್ಯಾವೆಂಟ್ ಯು ಗಾನ್ ಅಹೆಡ್ ಅಂಡ್ ಸೆಟ್, ಆಯ್ತಪ್ಪ ಇದರಿಂದಾನು ನಾನು ದುಡ್ಡು ಸಂಪಾದನೆ ಮಾಡಬಹುದು ಅಂತ? ವೈ ಆರ್ಂಟ್ ಯು ಥಿಂಕಿಂಗ್ ಇನ್ ದಟ್ ಲೈನ್? ಬಿಕಾಸ್ ಕಾಂಟೆಂಟ್ ಕ್ರಿಯೇಷನ್ ಇಸ್ ಸಮಥಿಂಗ್ ವೇರ್ ಅಗೇನ್ ಯು ಹ್ಯಾವ್ ಟು ಇನ್ವಾಲ್ವ್ ಸೋ ಮಚ್ ದೇರ್. ಅಂದ್ರೆ ಅದಕ್ಕೆ ಅಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಸ್ಟಾಪ್ ಮಾಡಿದೆ. ನನ್ನ ಯೂಟ್ಯೂಬ್ ಟೀಮ್ ಅವ್ರು ಹೇಳ್ತಾರೆ, ಮ್ಯಾಮ್ ಕಾಂಟೆಂಟ್ ಮಾಡಿ ಚೆನ್ನಾಗಿ. ನಂಗಂದ್ರೆ ಅದಕ್ಕೆ ಟೈಮ್ ಕೊಡಬೇಕು, ನೀವು ಕಾನ್ಸೆಪ್ಟ್ ರೆಡಿ ಮಾಡಬೇಕು, ಅದಕ್ಕೋಸ್ಕರ ವಿಡಿಯೋ ಮಾಡಬೇಕು. ನಂಗೆ ತುಂಬಾ ಫೇಕ್ ಆಗಿರೋಕೆ ಬರಲ್ಲ, ಟು ಬಿ ಆನೆಸ್ಟ್. ನಂಗೆ ಹೆಂಗಂದ್ರೆ ಐ ವಾಂಟ್ ಟು ಬಿ ಮೋರ್ ರಿಯಲ್. ಆ ಕಾಂಟೆಂಟ್ ಅಲ್ಲಿ ಕೆಲವೊಂದ್ಸಲಿ ಯು ಹ್ಯಾವ್ ಟು ಆಕ್ಟ್ ಆರ್ ಯು ಹ್ಯಾವ್ ಟು ಬಿಹೇವ್ ಸಚ್ ಅ ವೇ. ಐ ಕಾಂಟ್ ಡೂ ದಟ್. ದಟ್ ಈಸ್ ಒನ್ ಆಫ್ ದ ರೀಸನ್ ಐ ಕಾಂಟ್ ಬಿ ದಟ್ ಪ್ರಾಪರ್ ಒಂದು ನೀಶಕ್ಕೆ ಸೆಟ್ ಆಗ್ಬಿಟ್ಟು ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ. ರಿಯಲ್ ಆಗಿ ಏನೋ ಕೂತ್ಕೊಂಡು ಹಿಂಗೆ ಮಾಡ್ಬೇಕಾ, ನಾನು ಮಾಡ್ತೀನಿ, ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಅಂದ್ರೆ ಐ ಆಮ್ ಮೋರ್ ಇನ್ ಟು ಬಿಸ್ನೆಸ್ ಅಲ್ವಾ. ಸೊ ನನಗೆ ಪ್ರತಿದಿನ ಇಲ್ಲಿ ಬರಬೇಕು, ಇಲ್ಲಿ ಟೈಮ್ ಕೊಡಬೇಕು, ಇಲ್ಲೇನಾಗುತ್ತೆ ನೋಡಬೇಕು. ಈ ಮಧ್ಯೆ ನಂಗೆ ಅದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಸೋಷಿಯಲ್ ಮೀಡಿಯಾದಿಂದ ನಾನು ದುಡ್ಡು ಮಾಡ್ತಿದ್ದೀನಿ. ಯಾವ ಥರ? ನನ್ನ ಕಾಂಟೆಂಟು, ನನ್ನ ಬಿಸ್ನೆಸ್ ರಿಲೇಟೆಡು. ಓಕೆ, ದಿಸ್ ಇಸ್ ಜಯಶ್ರೀ ಅಂತ ನೋಡಿ ನನ್ನ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡ್ತಿದ್ದೀನಿ. ಸೊ ಆ್ಯಸ್ ಪರ್ ಕಾಂಟೆಂಟಲ್ಲಿ ನಾನು ಮೇ ಬಿ ಓಕೆ ಕೊಲಾಬ್ರೇಷನ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಐ ಡೋಂಟ್ ವಾಂಟ್ ಟು ಡೂ ದಟ್. ಯು ಡೋಂಟ್ ವಾಂಟ್ ಟು ಡೂ ದಟ್. ಬಟ್ ಅಕಸ್ಮಾತ್ ಆಗಿ ಯಾರಾದರೂ ಇವತ್ತು ಕಾಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಕಾಲ್ ಇಡಬೇಕು ಅಂದ್ರೆ, ನೀವು ಮಾಡಿರೋಷ್ಟು ಕಾಂಟೆಂಟ್ ಕ್ರಿಯೇಷನ್ ರಿಸರ್ಚ್ ಯಾರು ಮಾಡಿರಲ್ಲ. ಸೊ ರೈಟ್ ನೌ ಆಸ್ ಅ ಚಾಟ್ ಜಿಪಿಟಿ ಎಕ್ಸ್ಪರ್ಟ್, ಎಲ್ಲದಕ್ಕೂ ಚಾಟ್ ಜಿಪಿಟಿ ಮಾಡ್ತಾರೆ. ಸೊ ಆಸ್ ಅ ಚಾಟ್ ಜಿಪಿಟಿ ಎಕ್ಸ್ಪರ್ಟ್ ಯಾರಾದರೂ ಒಬ್ರು ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಇವತ್ತು ಶುರು ಮಾಡಬೇಕು ಅಂದ್ರೆ ಯಾವ ತರ, ಏನ್ ಟಿಪ್ ಕೊಡಕ್ಕೆ ಇಷ್ಟಪಡ್ತೀವಿ? ಪ್ಲೀಸ್ ಸ್ಟಾರ್ಟ್ ಇಟ್, ಬಿಕಾಸ್ ಫ್ಯೂಚರ್ ಇಸ್ ಆಲ್ ಅಬೌಟ್ ಕಾಂಟೆಂಟ್ ಕ್ರಿಯೇಷನ್. ಜನ ನಂಬೋದೇ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಎಲ್ಲ ನೋಡಿನೇ. ಸೊ ಸ್ಟಾರ್ಟ್ ಫ್ರಮ್ ಟುಡೇ. ನೆವರ್ ಲೈಕ್ ಅದೇನೋ ಹೇಳ್ತಾರಲ್ಲ, ಯಾವುದು ಲೇಟ್ ಅಲ್ಲ. ಸೊ ಎಲ್ಲರೂ ಆಲ್ರೆಡಿ ಮಾಡ್ತಿದ್ದಾರೆ, ಮೇ ಬಿ ನಾನು ಮಾಡಿದ್ರೆ ವರ್ಕ್ ಆಗಲ್ಲ ಅಂತ ನಿಲ್ಬೇಡಿ, ಮಾಡಿ. ಸ್ಟಾರ್ಟ್ ಡೂಯಿಂಗ್ ಕಾಂಟೆಂಟ್ ಕ್ರಿಯೇಷನ್ ಫ್ರಮ್ ಟುಡೇ. ಮೇ ಬಿ ನಾನು ಪರ್ಫೆಕ್ಟಾಗಿ ಮಾಡಬೇಕು, ಅವ್ರ ಥರ ಮಾಡಬೇಕು, ಇವ್ರ ಥರ ಮಾಡಬೇಕು ಮಾಡಬೇಡಿ. ನೀವು ನಿಮ್ಮ ಥರ ಮಾಡಿ.
ಅಬ್ಸಲ್ಯೂಟ್ಲಿ ಫಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಜಯಶ್ರೀ ಅವರೇ, ಇವತ್ತು ಬಂದು ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಹಾಗೂ ಬಿಸ್ನೆಸ್ ಕ್ರಿಯೇಷನ್ ಜರ್ನಿ ಬಗ್ಗೆ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.